ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಫಸ್ಟ್ ಪಿ ಯು ಸಿ ಇಂಟ್ರೊಡಕ್ಷನ್ಸ್ ಕ್ಲಾಸಿನ 8th ವಿಡಿಯೋವನ್ನು ನೋಡ್ತಾ ಇದ್ದೀವಿ. ನಾವು ಅಪ್ ಟು 7th ವಿಡಿಯೋ ತನಕ ನಂಬರ್ ಸಿಸ್ಟಮ್ಸ್ ನೋಡಿದ್ದೀವಿ, ಇಂಡೈಸಸ್ ನೋಡಿದ್ದೀವಿ, ಪ್ರೋಗ್ರೆಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ, ಹಾಗೆ ಅನಲೈಟಿಕಲ್ ಜಿಯೋಮೆಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಮ್ಯಾಥಮೆಟಿಕ್ಸ್ ಪಿ ಯು ಅಲ್ಲಿ ಆರ್ ಹೈಯರ್ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಟ್ರಿಗ್ನಾಮೆಟ್ರಿ. ನಾವು ಇವತ್ತು ಟ್ರಿಗ್ನಾಮೆಟ್ರಿಯನ್ನು ಡಿಸ್ಕಸ್ ಮಾಡೋಣ. ಬೇಸಿಕ್ ಕಾನ್ಸೆಪ್ಟ್ ಡಿಟೇಲ್ ಆಗಿ ನಾವು ಫಸ್ಟ್ ಪಿ ಯು ಸಿಯಲ್ಲಿ ಕಲಿತೀವಿ. ಟ್ರಿಗ್ನಾಮೆಟ್ರಿ ಇದು ನಿಮಗೆ 10th ಕ್ಲಾಸಲ್ಲಿ ಬಂದಿದೆ. ಇದರ ಮೀನಿಂಗ್ ಏನು, ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ, ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಅಂತ. ಕ್ಲಿಯರ್? ಇವತ್ತು ನಾವು ಟ್ರಿಗ್ನಾಮೆಟ್ರಿಯ ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಟ್ರಿಗ್ನಾಮೆಟ್ರಿ ನಾವು ಸ್ಟಡಿ ಮಾಡೋದ್ಲಿಗೆ ಮೊದಲು ನಾವು ಜಾಮೆಟ್ರಿ ಇನ್ ಫ್ಲಾಟ್ ಸರ್ಫೇಸಲ್ಲಿ ಬರುವಂಥ ಜಾಮೆಟ್ರಿಯನ್ನು ಕೆಲವು ಟರ್ಮ್ಸ್ ನಮಗೆ ಗೊತ್ತಿರಬೇಕು. ಇದನ್ನು ಅಷ್ಟೇ ನಾವು ಹೈಸ್ಕೂಲಲ್ಲಿ ಕಲ್ತಿದ್ದೀವಿ. ಜಾಮೆಟ್ರಿ ಆಲ್ರೆಡಿ ಐ ಎಕ್ಸ್ಪ್ಲೈನ್. ಜಾಮೆಟ್ರಿ ಇಸ್ ದ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್ ಅಂತ. ಟೂ ವರ್ಡ್ಸ್ ಕಂಬೈನ್ಡ್ ಆಗಿ ಜಾಮೆಟ್ರಿ ಅಂತ ಬಂದಿದೆ. ಐ ಸೆ ದ ಇನ್ ಲಾಸ್ಟ್ ವಿಡಿಯೋ ದ ಮೀನಿಂಗ್ ಆಫ್ ಜಾಮೆಟ್ರಿ ಹೇಳಿದ್ದೀನಿ ನಾನು. ದ ಟೂ ವರ್ಡ್ಸ್ ಮೀನ್ಸ್ ದ ಫಸ್ಟ್ ಒನ್ ಈಸ್ ಜಾನ್, ಆಮೇಲೆ ಮ್ಯಾಟ್ರಿ. ಇದೆರಡನ್ನು ಸೇರಿಸಿ ನಾವು ಬರೆದಿದ್ದೀವಿ. ಜಾ ಮೀನ್ಸ್ ಅರ್ತ್ ಅಂತ, ಜಾನ್ ಮೀನ್ಸ್. ಮೆಟ್ರಿ ಮೀನ್ಸ್ ಮೆಜರ್ಮೆಂಟು, ಅರ್ತ್ ಮೆಜರ್ಮೆಂಟು. ಈ ಜಾಮೆಟ್ರಿ ಏನು ಹೇಳುತ್ತೆ ನಮಗೆ, ವಿತ್ ದ ಹೆಲ್ಪ್ ಆಫ್ ಜಾಮೆಟ್ರಿ ತುಂಬ ಸ್ಕಿಲ್ಸನ್ನು ನಾವು ಕಲಿತೀವಿ. ಹಾಗೆ ಏರಿಯಾ, ಲೆಂತು, ವಿಡ್ತು, ಬ್ರಿಡ್ತು ಇವೆಲ್ಲವನ್ನು ತುಂಬ ಸ್ಟಡೀಸ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಜಾಮೆಟ್ರಿ. ಜಾಮೆಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಜಾಮೆಟ್ರಿಕಲ್ ಫಾರ್ಮ್ನಲ್ಲಿ ಹೋದಾಗ ನಮಗೆ ಅದು ನೀಟಾಗಿ ಅರ್ಥ ಆಗುತ್ತೆ, ಅದು ಗೊತ್ತಿರಬೇಕು. ನಾವು ಟ್ರಿಗ್ನಾಮೆಟ್ರಿ ಅಂತ ಹೇಳಿದಾಗ ಇಟ್ ಡಿಪೆಂಡ್ಸ್ ಆನ್ ಜಾಮೆಟ್ರಿ. ಇಲ್ಲೂ ಅಷ್ಟೇ, ದಿಸ್ ಟ್ರಿಗ್ನಾಮೆಟ್ರಿ ಈಸ್ ಕಾಂಬಿನೇಷನ್ ಆಫ್ 3 ವರ್ಡ್ಸು. ಯಾವ್ಯಾವ ವರ್ಡ್ಸು? ದ ಫಸ್ಟ್ ವರ್ಡ್ ಈಸ್ ಟ್ರೀ, ದ ಸೆಕೆಂಡ್ ವರ್ಡ್ ಈಸ್ ಜ್ನಾ, ಮೂರನೇದು ಮೆಟ್ರಿ. ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ 3 ವರ್ಡ್ಸ್ ಇರುತ್ತೆ. ಟ್ರೀ, ಜ್ನಾ, ಮೆಟ್ರಿ. ಟ್ರೀ ಮೀನ್ಸ್ 3 ಅಂತ. ಜ್ನಾ ಮೀನ್ಸ್ ಆ್ಯಂಗಲ್ ಆರ್ ಸೈಡ್ಸ್ ಅಂತಲೂ ಹೇಳ್ತಾರೆ, ಆ್ಯಂಗಲ್. ಆ್ಯಂಡ್ ಮೆಟ್ರಿ ಮೀನ್ಸ್ ಮೆಜರ್ಮೆಂಟ್. ಇದನ್ನು ಕಂಬೈಂಡ್ ಆಗಿ ಓದಿದರೆ 3 ಆ್ಯಂಗಲ್ಸ್ ಮೆಜರ್ಮೆಂಟ್. ಇವೆಲ್ಲ ಗ್ರೀಕ್ ವರ್ಡ್ಸ್. ಜೊಮೆಟ್ರಿ, ಟ್ರಿಗ್ನಾಮೆಟ್ರಿ ಗ್ರೀಕಿನ ವರ್ಡ್ಸು. ಮ್ಯಾಥಮೆಟಿಕ್ಸ್ ತುಂಬ ಡೆವಲಪ್ ಆಗಿರೋದು ಗ್ರೀಕಲ್ಲಿ. ಅಲ್ಲಿರುವಂಥ ವರ್ಡ್ಸು ಅವ್ರದ ಅಲ್ಫಾ ಬೀಟಾ ಇದೇ ನೋಟೇಷನ್ಸನ್ನಾಗಿ ನಾವು ಮ್ಯಾಥಮೆಟಿಕ್ಸಲ್ಲಿ ತುಂಬ ಕಡೆ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲೂ ಅಷ್ಟೇ 3 ಆ್ಯಂಗಲ್ ಮೆಜರ್ಮೆಂಟ್ ಆರ್ 3 ಸೈಡ್ಸ್ ಮೆಜರ್ಮೆಂಟ್ ಸ್ಟಡಿನೇ ಟ್ರಿಗ್ನಾಮೆಟ್ರಿ ಅಂತ. ಅಂದರೆ ಇಲ್ಲಿ ಆ್ಯಂಗಲ್ಲು, ಟ್ರಯಾಂಗಲ್ಲು, 3 ಆ್ಯಂಗಲ್ಸ್ ಎಲ್ಲಿರುತ್ತೆ, ಟ್ರಯಾಂಗಲ್ಲು, ಇವೆಲ್ಲ ನಮಗೆ ಗೊತ್ತಿದ್ದರೆ ಟ್ರಿಗ್ನಾಮೆಟ್ರಿ ಈಸಿ ಆಗುತ್ತೆ. ಹಾಗಾಗಿ ನಾವು ಫಸ್ಟ್ ಡಿಸ್ಕಸ್ ದಿ ಜಾಮೆಟ್ರಿ ಇನ್ ಫ್ಲಾಟ್ ಸರ್ಫೇಸ್. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಆಲ್ರೆಡಿ ಯು ನೋ ದ್ಯಾಟ್ ದ ವೆರಿ ಫಸ್ಟ್ ಇರೋದೆ ಪಾಯಿಂಟ್ ಅಂತ ಹೇಳ್ತೀವಿ. ಒಂದು ಡಾಟನ್ನು ಹಾಕಿದರೆ ಇದನ್ನೇ ನೊಟೇಷನ್ಸ್ ಪಾಯಿಂಟ್ ಅಂತ ಡಯಾಗ್ರಾಮಲ್ಲಿ. ಇದಕ್ಕೆ ಇಟ್ ಹ್ಯಾಸ್ ನೋ ಡೈಮೆನ್ಷನಲ್ ಅಂತ ಕರೀತಾರೆ. ಯಾಕೆ? ಇದಕ್ಕೆ ಲೆಂತು ಆರ್ ವಿಡ್ತು ಆರ್ ಬ್ರಿಡ್ತು ಯಾವುದನ್ನು ಹೇಳೋದಿಲ್ಲ. ಇಟ್ ಈಸ್ ಸೇ ದ್ಯಾಟ್ ಓನ್ಲಿ ದ ಲೊಕೇಶನ್ಸ್. ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದಕ್ಕೆ ನೇಮನ್ನು ಕೊಡ್ತೀವಿ. ಆಲ್ಫಾಬೀಟದಲ್ಲಿ ಯಾವುದೇ ಲೆಟ್ರನ್ನು ಯೂಸ್ ಮಾಡ್ತೀವಿ. ಎ ಇರ್ಬೋದು, ಬಿ ಇರ್ಬೋದು, ಪಿ ಅಂತ ಇರ್ಬೋದು. ಪಿ ಅಂದರೆ ಪಾಯಿಂಟಿನ ಮೊದಲನೇ ಲೆಟರ್ ಆಗಲಿಕ್ಕಾಗಿ ಅದು ಪಿ ಅಂತಲೂ ಬರೀತಾರೆ, ಆರ್ಬಿಟ್ರಿ ಪಾಯಿಂಟ್ ಅಂತ. ಇಟ್ ಇಸ್ ಆರ್ ಲೋಕಸ್ ಆಫ್ ಎ ಪಾಯಿಂಟ್ ಅಂತ. ಈ ಪಾಯಿಂಟು ಹೇಗೆಲ್ಲ ಮೂವ್ ಆಗುತ್ತೆ, ಅದನ್ನು ಹೇಗೆ ಮೂವ್ ಮಾಡ್ತೀವಿ, ನಮಗೆ ಒಂದೊಂದು ಡಯಾಗ್ರಾಮ್ಸ್ ಬರುತ್ತೆ.
ಜೊಮೆಟ್ರಿಕಲ್ ಫಿಗರ್ ಅಂತ ಹೇಳ್ತೀವಿ ಅಲ್ವಾ. ಯಾವುದು ಈ ಪಾಯಿಂಟ್ ಹೇಗೆ ಮೂವ್ ಆಗುತ್ತೆ ಆ ರೀತಿಯಾಗಿ ಜೊಮೆಟ್ರಿಕಲ್ ಡಯಾಗ್ರಾಮ್ಸ್ ಬರುತ್ತೆ. ಆ ಕಂಡೀಷನ್ಸನ್ನು ನಾವು ಹೇಳಿಕೊಂಡು ಮೂವ್ ಮಾಡ್ತಾ ಹೋದಾಗೆ ಯು ಗೆಟ್ ದಿ ಫಿಗರ್ ಇನ್ ಫ್ಲಾಟ್ ಸರ್ಫೇಸು. ಇದು ಪಾಯಿಂಟ್ ಆಯಿತು. ಅದೇ ರೀತಿ ಈ ಪಾಯಿಂಟನ್ನು ನಾವು ಒನ್ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾ ಹೋದರೆ, ಈ ಪಾಯಿಂಟ್ ಇದೆ, ಇದನ್ನು ಒನ್ ಡೈರೆಕ್ಷನಲ್ಲಿ ಹೀಗೆ ಮೂವ್ ಮಾಡ್ತಾ ಹೋದರೆ ಇದನ್ನು ನಾವು ಲೈನ್ ಆರ್ ಸ್ಟ್ರೇಟ್ ಲೈನ್ ಅಂತ ಹೇಳ್ತೀವಿ. ಸ್ಟ್ರೇಟ್ ಲೈನ್ ಆರ್ ಲೈನ್ ಅಂತ ಹೇಳ್ತೀವಿ. ಈ ಲೈನ್ ಅಂತ ಬಂದಾಗ ನಮಗೆ 3 ರೀತಿಯಾದಂಥ ಲೈನ್ಸ್ ಬರುತ್ತೆ. ಸ್ಟ್ರೇಟ್ ಲೈನ್, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೇಮ್ ಹೇಳ್ತೀವಿ. ದ ಫಸ್ಟ್ ಒನ್, ಈ ಸ್ಟ್ರೇಟ್ ಲೈನು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟು, ಆ್ಯಂಡ್ ಎಲ್ಲಿಗೆ ಹೋಗಿ ಎಂಡ್ ಆಗಿದೆ, ಇದು ಎಂಡ್ ಪಾಯಿಂಟು. ಸ್ಟಾರ್ಟಿಂಗು ಮತ್ತು ಎಂಡ್ ಪಾಯಿಂಟು ಎರಡೂ ನಮಗೆ ಗೊತ್ತಿದ್ದರೆ ಇದೊಂದು ಲೈನ್ ಅಂತ ಹೇಳ್ತೀವಿ. ಲೈನ್ ಸ್ಟಾರ್ಟಿಂಗ್ ಫ್ರಾಮ್ ಎ ಆ್ಯಂಡ್ ಬಿ, ಅಥವಾ ಸ್ಟಾರ್ಟಿಂಗ್ ಫ್ರಾಮ್ ಬಿ ಆ್ಯಂಡ್ ಎಂಡ್ ಎ. ಹಾಗಾಗಿ ಇದೆರಡನ್ನು ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಎಂಡ್ ಪಾಯಿಂಟ್ಸ್ ಇದೆ ಅಂದರೆ ಇದನ್ನು ಲೈನ್ ಸೆಗ್ಮೆಂಟ್ ಅಂತ ಕರೀತಾರೆ. ಲೈನ್ ಸೆಗ್ಮೆಂಟ್ ಮೀನ್ಸ್ ಆ ಲೈನಿಗೆ ಎಂಡ್ ಪಾಯಿಂಟ್ಸ್ಗಳು ಇರಬೇಕು. ಎ ಆ್ಯಂಡ್ ಬಿ ಆರ್ ದ ಎಂಡ್ ಪಾಯಿಂಟ್ಸ್ ಆಫ್ ದಿ ಲೈನ್. ದೆನ್ ದಿಸ್ ಲೈನ್ ಈಸ್ ಸೆಡ್ ಟು ಬಿ ಎ ಲೈನ್ ಸೆಗ್ಮೆಂಟ್. ನಾವು ಲೈನನ್ನು ಡ್ರಾ ಮಾಡಬೇಕಾದ್ರೆ 2 ಪಾಯಿಂಟ್ ಬೇಕು. ಯಾವುದೇ 2 ಪಾಯಿಂಟನ್ನು ಡ್ರಾ ಮಾಡ್ತೀವಿ. ಅದನ್ನು ಹೇಗೆ ಇದು ಮಾಡ್ತೀವಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿರಬೇಕು, ಅಥವಾ ಅದಕ್ಕೆ ಫಿಕ್ಸೆಡ್ ಆದಂಥ ಡಿಸ್ಟೆನ್ಸ್ ಗೊತ್ತಿರಬೇಕು. 5 ಸೆಂಟಿಮೀಟರ್ ಲೈನೋ, 2 ಸೆಂಟಿಮೀಟರ್ ಲೈನೋ, 3 ಸೆಂಟಿಮೀಟರ್ ಲೈನ್. ಡ್ರಾ ದಿ ಲೈನ್ ವಿತ್ 10 ಸೆಂಟಿಮೀಟರ್ಸ್ ಅಂದಾಗ 10 ಸೆಂಟಿಮೀಟರ್ ಲೈನನ್ನು ನಾವು ಡ್ರಾ ಮಾಡ್ತೀವಿ. ಅದರ 2 ಪಾಯಿಂಟ್ ಎಂಡ್ ಪಾಯಿಂಟ್ಸ್ಗಳು ಇರುತ್ತೆ, ಸ್ಟಾರ್ಟಿಂಗು ಮತ್ತು ಕ್ಲೋಸಿಂಗ್ ಎಂಡ್ ಪಾಯಿಂಟ್ಸ್ ಇದ್ದಾಗ ಇದನ್ನು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಇನ್ನೂ ಒಂದು ರೀತಿಯಾದಂಥ ಲೈನ್ಸ್ ಬರುತ್ತೆ. ನಾವು ಸ್ಟಾರ್ಟ್ ಮಾಡ್ತೀವಿ, ಗೊತ್ತಿದೆ, ನಾವು ಎದಿಂದ ಸ್ಟಾರ್ಟ್ ಮಾಡ್ತೀವಿ, ಬಟ್ ನೋ ಎಂಡು, ಇದು ಹೋಗ್ತಾನೇ ಇರುತ್ತೆ. ಇಟ್ ಈಸ್ ಎ ಸ್ಟ್ರೇಟ್ ಲೈನ್. ಎಲ್ಲಿವರೆಗೆ ಹೋಗುತ್ತೆ, ನಾವು ಎಳಿತಾ ಹೋದಾಗಲೂ ಅದು ಎಳಿತಾ ಹೋಗ್ತಾನೇ ಇರುತ್ತೆ. ಇಟ್ ಈಸ್ ನೋ ಎಂಡ್. ಇದಕ್ಕೆ ಎಂಡ್ ಇದೆ ಅಂತ ಹೇಳುವಾಗಿಲ್ಲ. ಇಲ್ಲಿ ಎರೋ ಮಾರ್ಕನ್ನು ನಾವು ಹಾಕ್ತೀವಿ. ಇದು ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತು ನಮಗೆ, ಎಂಡ್ ಪಾಯಿಂಟ್ ಗೊತ್ತಿಲ್ಲ. ಇದು ಎಲ್ಲಿವರೆಗೂ ಎಳೆಯೋದು, ಎಲ್ಲಿಗೆ ಬೇಕು ಅಲ್ಲಿಗೆ ಎಳಿತಾ ಹೋಗ್ಬೋದು. ನೋ ಎಂಡ್ ಪಾಯಿಂಟ್. ಇದನ್ನು ರೇ ಅಂತ ಹೇಳ್ತೀವಿ. ಇಟ್ಸ್ ಕ್ಲಿಯರ್. ಇದು ಒಂದು ರೇ, ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಅಲ್ಲಿಗೆ ಎಂಡ್ ಅಂತ ಹೇಳುವಾಗಿಲ್ಲ. ಫಾರ್ ಎಕ್ಸಾಂಪಲ್ ಹೇಳದಿದ್ರೆ ರೇ ಅಂತ ಹೇಳಿದಾಗ ಕಿರಣ ಅಂತ ಹೇಳಿದರೆ ರೇ ಎಲ್ಲಿ ಅಂತ ಹೇಳ್ತೀವಿ, ಸನ್ ರೇ ಅನ್ನೋದು ನಮಗೆ ಡೈರೆಕ್ಟ್ ಆಗಿ ಬರುತ್ತೆ. ಸನ್ ರೇ ಅಂತ ಯಾಕೆ ಹೇಳ್ತಾರೆ, ಸ್ಟಾರ್ಟಿಂಗ್ ಗೊತ್ತು, ಸನ್ನಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲೆಲ್ಲ ಹೋಗುತ್ತೆ, ಎಲ್ಲೆಲ್ಲೆಲ್ಲ ಹೋಗ್ಲಿಕ್ಕೆ ಸಾಧ್ಯನೋ ಅಲ್ಲೆಲ್ಲ ಹೋಗ್ತಾ ಇರುತ್ತೆ. ಇಟ್ ಈಸ್ ಕ್ಲಿಯರ್. ದೇರ್ಫೋರ್ ಇಟ್ ಈಸ್ ಸೆಡ್ ಟು ಬಿ ಎ ರೇ. ಆಮೇಲೆ ನಾವು ನಂಬರ್ ಲೈನನ್ನು ನೋಡಿದ್ದೀವಿ. ನಂಬರ್ ಲೈನನ್ನು ಹೇಗೆ ಬರೀತೀವಿ, 0 ಅನ್ನೋದು ಮಿಡ್ಲೆಸ್ಟ್ ವ್ಯಾಲ್ಯೂಸ್ ಅಂತ, ಅದರ ಪಾಸಿಟಿವ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಇಲ್ಲಿ ಬರುವಂಥ ನೆಗೆಟಿವ್ ವ್ಯಾಲ್ಯೂಸ್, ಲೆಫ್ಟ್ ಹ್ಯಾಂಡ್ ಸೈಡ್ ಬರೋದು ನೆಗೆಟಿವ್ ವ್ಯಾಲ್ಯೂಸ್ ಅಂತ ಬರೀತೀವಿ. ಇಲ್ಲಿ ಎರಡೂ ಕಡೆ ಎರೋ ಮಾರ್ಕನ್ನು ಹಾಕ್ತೀವಿ ನಾವು. ಇಟ್ ಮೀನ್ಸ್ ನೋ ಎಂಡ್ ಪಾಯಿಂಟ್ಸ್ ಅಂತ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಗೊತ್ತಿಲ್ಲ. ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ ಬರಿತೀವಿ. ಇನ್ಫಿನಿಟಿ ಈಸ್ ನಾಟ್ ಎ ಫಿಕ್ಸೆಡ್ ನಂಬರ್ಸ್. ಅದೊಂದು ಫಿಕ್ಸೆಡ್ ನಂಬರ್ಸ್ ಅಲ್ಲ. ಎಲ್ಲಿ ಎಷ್ಟು ದೊಡ್ಡದು ಅಂತ ಹೇಳ್ತೀವಿ ಅದರಿಗಿಂತ ದೊಡ್ಡದು, ಎಷ್ಟು ಇದೇ ಲಾಸ್ಟಾ ಅಲ್ಲ, ಇನ್ನೂ ಎಳಿಬಹುದು ಅಂತ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಾ ಅಥವಾ ಇದೇ ಸ್ಮಾಲೆಸ್ಟ್ ನಂಬರಾ, ಅದು ಅಲ್ಲ. ಮೈನಸ್ ಇನ್ಫಿನಿಟಿ ಮೀನ್ಸ್ ದ ಸ್ಮಾಲೆಸ್ಟ್. ಯಾವುದು ಸ್ಮಾಲೆಸ್ಟ್ ನಂಬರ್ ಅಂತಲ್ಲ, ನಾವು ಯಾವುದು ಚಿಕ್ಕದಂತೀವಿ ಅದರಿಗಿಂತ ಚಿಕ್ಕದಂತ. ಹಾಗೆ ಇದು ಎಲ್ಲಿಂದ ಬಂದಿದೆ ಅದು ಗೊತ್ತಿಲ್ಲ ನಮಗೆ, ಬಟ್ ಹೀಗೆ ಬರ್ತಾ ಇದೆ ಅಂತ. ಬಟ್ ಇಲ್ಲೂ ಅಷ್ಟೇ, ಈ ಕಡೆ ಎಷ್ಟು ಚಿಕ್ಕದವರೆಗೂ ಎಳಿತಾನೆ ಹೋಗ್ಬೋದು, ಆ ಕಡೆನೂ ಎಳಿತಾನೆ ಹೋಗ್ಬೋದು. ಇದನ್ನು ಆ್ಯಕ್ಚುಯಲ್ ಆಗಿ ಲೈನ್, ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. 3 ಟೈಪ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಒಂದು ಲೈನ್ ಸೆಗ್ಮೆಂಟ್, ಇನ್ನೊಂದು ರೇ, ಇನ್ನೊಂದು ಲೈನ್ ಅಂತ. ಇದು 3 ರೀತಿಯಲ್ಲಿ ಲೈನನ್ನು ಡಿಫೈನ್ ಮಾಡ್ತೀವಿ. ಇದಕ್ಕೆ ಓನ್ಲಿ ಲೆಂತನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ಬೋದು, ಅಥವಾ ಈ ಲೈನ್ನಲ್ಲಿರುವಂಥ ಪ್ರತಿಯೊಂದು ಪಾಯಿಂಟನ್ನು ಐಡೆಂಟಿಫೈ ಮಾಡ್ಬೋದು. ಇಟ್ಸ್ ಕ್ಲಿಯರ್. ಇದನ್ನು 1 ಡೈಮೆನ್ಷನಲ್ ಅಂತ ಹೇಳ್ತಾರೆ ಲೈನನ್ನು. ಇದೇ ಲೈನನ್ನು ನಾವು ಹೇಗೆ ಬೇಕಾದರೂ ಬೋತ್ ದ ಡೈರೆಕ್ಷನ್ಸಲ್ಲಿ, ಎಲ್ಲ ಡೈರೆಕ್ಷನ್ಸಲ್ಲಿ ಅದು ಮೂವ್ ಮಾಡ್ತಾ ಬಂದರೆ ನಾವು ಅದನ್ನು ಹೇಗೆ ಬೇಕು ಹಾಗೆ ಅದನ್ನು ಮೂವ್ ಮಾಡಿದರೆ, ಒಂದೇ ಡೈರೆಕ್ಷನ್ ಅಂತಲ್ಲ, ಬೇರೆ ಬೇರೆ ಡೈರೆಕ್ಷನ್ಸ್ ಮಾಡಿದಾಗ ನಮಗೆ
ಫಾರ್ ಎಕ್ಸಾಂಪಲ್ಸ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಹೇಳ್ಬೋದು, ಅಥವಾ ರೆಕ್ಟ್ಯಾಂಗಲ್ ಹೇಳ್ಬೋದು, ಆರ್ ಸ್ಕ್ವೇರ್ ಹೇಳ್ತೀವಿ. ಆಗ ನಮ್ಗೆ ಏನೇನು ಬರುತ್ತೆ ಇಲ್ಲಿ? ಲೆಂತ್ ಆ್ಯಂಡ್ ಬ್ರಿಡ್ತ್ ಅಂತ ಹೇಳ್ತೀವಿ, ಹೈಟ್ ಅಂತ ಹೇಳ್ತೀವಿ. ಲೆಂತ್ ಸಿಗುತ್ತೆ, ಹಾಗೆ ಹೈಟ್ ಬರುತ್ತೆ. ಇದನ್ನು ಐಡೆಂಟಿಫೈ ಮಾಡೋದು ಇಷ್ಟು ಎತ್ತರದಲ್ಲಿ ಇಷ್ಟು ಇದರಲ್ಲಿ ಹೋಗಬೇಕು ಅಂತ, ಇಷ್ಟು ದೂರದಲ್ಲಿ ಅಂತ. ಲೆಂತ್ ಸಿಗುತ್ತೆ, ಹೈಟ್ ಸಿಗುತ್ತೆ, ಅದನ್ನು ನಾವು ಬೇಸ್ ಆ್ಯಂಡ್ ಹೈಟ್ ಅಂತೆಲ್ಲ ಹೇಳ್ತಾ ಇದ್ದೀವಲ್ವಾ. ಅಥವಾ ಟ್ರ್ಯಾಂಗಲ್ ಆಗಿರ್ಬೋದು, ಇದಕ್ಕೂ ಅಷ್ಟೇ ಬೇಸ್ ಸಿಗುತ್ತೆ, ಹೈಟ್ ಸಿಗುತ್ತೆ. ಇವನ್ನೆಲ್ಲ ಮೆಜರ್ ಮಾಡೋದು 2 ವ್ಯಾಲ್ಯೂಸಿಂದ. ಇದನ್ನೆಲ್ಲವನ್ನು ಮೆಜರ್ ಮಾಡ್ತೀವಿ ಅಲ್ವಾ. 2 ವ್ಯಾಲ್ಯೂಸ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಪ್ರತಿಯೊಂದು ಎಡ್ಜ್ ಅಂತ ಕರಿತೀವಲ್ಲ, 2 ಲೈನು ಸೇರಿದರೆ ಇಲ್ಲೇ ಕ್ಲೋಸ್ಡ್ ಫಿಗರ್ ಬರುತ್ತೆ. ಈ ಎಡ್ಜಲ್ಲೆಲ್ಲ ನಾವು ಐಡೆಂಟಿಫೈ ಮಾಡಬೇಕು, ಈ ಪಾಯಿಂಟನ್ನು ಐಡೆಂಟಿಫೈ ಮಾಡಬೇಕು ಅಂದರೆ 2 ವ್ಯಾಲ್ಯೂಸ್ ಬರ್ತಾ ಇರುತ್ತೆ. ಇಟ್ಸ್ ಕ್ಲಿಯರ್. ಇದನ್ನು 2D ಅಂತ ಹೇಳ್ತೀವಿ ನಾವು, 2D. ಹಾಗೆ ನಾವು ಇನ್ನು ಬಂದಾಗ ಟ್ರ್ಯಾಂಗಲ್ಲಿಗೆ ಬರ್ತೀವಿ. 3 ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್, 3 ಲೈನು ಇಂಟರ್ಸೆಕ್ಟ್ ಆಗಿರುತ್ತೆ. ಅಥವಾ ಕ್ಲೋಸ್ಡ್ ಫಿಗರ್, ಸರ್ಕಿಟ್ ಅಂತ ಹೇಳ್ತೀವಿ. ಇದು AB ಅನ್ನುವಂಥ ಲೈನು, ಇದು BC ಅನ್ನುವಂಥ ಲೈನು, ಇದು CA ಅನ್ನುವಂಥ ಲೈನು. 3 ಲೈನ್ ಸೆಗ್ಮೆಂಟ್ಸ್ ಇಂಟರ್ಸೆಕ್ಟೆಡ್. ಹೇಗೆ? ಕ್ಲೋಸ್ಡ್ ಡಯಾಗ್ರಾಮ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಡಯಾಗ್ರಾಮ್ ಈಸ್ ಸೆಡ್ ಟು ಬಿ ಟ್ರಯಾಂಗಲ್ ಅಂತ ಹೇಳ್ತೀವಿ ಅಲ್ವಾ. ಟ್ರಯಾಂಗಲ್, ಟ್ರೈಆಂಗಲ್ಸ್ ಅಂತ, 3 ಆ್ಯಂಗಲ್ಸ್ ಇರುವಂಥ ಫಿಗರ್ ಅಂತ. ಇಟ್ಸ್ ಕ್ಲಿಯರ್. ಇದನ್ನು ಟ್ರೈಆಂಗಲ್ಸ್ ಅಂತ ಹೇಳ್ತೀವಿ. ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ತ್ರಿಕೋನ, ತ್ರಿಭುಜ, ಕೋನ ಅಂತಲೂ ಹೇಳ್ಬೋದು, ಭುಜ, 3 ಭುಜ, ದಟ್ ಒನ್ ಇಸ್ ದ ಸೈಡ್ಸ್. ಕೋನ ಆ್ಯಂಗಲ್ ಅಲ್ಲ, ಇದು ಟ್ರಯಾಂಗಲ್ಸ್ ಬರುತ್ತೆ. ಈ ಟ್ರಯಾಂಗಲ್ಸಲ್ಲಿ ನಮಗೆ ಟೈಪ್ಸ್ ಎಲ್ಲ ಗೊತ್ತಿದೆ. ದಿಸ್ ಒನ್ ಇಸ್ ಎ ಟ್ರಯಾಂಗಲ್ಸ್. ಹಿಯರ್ ಈ ಟ್ರಯಾಂಗಲ್ ಏನು ಮಾಡುತ್ತೆ? ನಾನು ಫಸ್ಟಿಗೆ ಈ ರೇದಿಂದ ಹೇಳಿದ್ರೆ, ನಾವು ಟ್ರಯಾಂಗಲನ್ನು ನೋಡೋ ಮೊದಲು ದಿಸ್ ಒನ್ ಈಸ್ ದ ರೇ. ಸಪೋಸ್ OA ಈಸ್ ಎ ರೇ ಅಂತ ಹೇಳ್ತೀವಿ. OA ಇದು ಮೂವ್ ಆಗ್ತಾ ಇರೋದು, ದಿಸ್ ರೇ. ಇಲ್ಲೊಂದು ಲೈನ್ ಇದೆ, ದಿಸ್ ಲೈನ್ ಈಸ್ ರೊಟೇಟೆಡ್ ಫ್ರಾಮ್ ಇನಿಷಿಯಲ್ ಪೊಸಿಷನ್ಸ್, ಒಂದಲ್ಲಿ ನಿಂತ್ಕೊಂಡಿದೆ, ಇಲ್ಲಿ ನಿಂತಿದೆ ಅಂತ ಹೇಳಿದರೆ ಇದು ಎಲ್ಲಿ ಎಳೆದಿರ್ತೀವಿ? ಇನಿಷಿಯಲ್ ಪೊಸಿಷನ್ಸ್. ಇದು ಹೀಗೆ ಈ ಪಾಯಿಂಟ್ ಓದಿಂದ ಈ ಲೈನನ್ನು ನಾವು ರೊಟೇಷನ್ಸ್ ಮಾಡ್ತಾ ಬರ್ತೀವಿ. ಅಂದರೆ ಏನು? ಇಲ್ಲಿ ಬರ್ಬೋದು, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅದೇ ಎಂಡ್ ಪಾಯಿಂಟ್ಸನ್ನು ಇಟ್ಕೊಂಡು ಹೀಗೆ ಬರ್ತಾ ಇರುತ್ತೆ. ಎ ಲೈನ್ ಈಸ್ ರೊಟೇಷನ್ ಆಗ್ತಾ ಇರುತ್ತೆ. ಹೇಗೆ ರೊಟೇಟ್ ಆಗುತ್ತೆ? ಇದು ಇಲ್ಲಿಂದ ಹೀಗೆ ರೊಟೇಷನ್ಸ್ ಆಗ್ತಾ ಬರ್ಬೋದು ಇಲ್ಲಿವರೆಗೂ, ಹೀಗೆ. ಕ್ಲಿಯರಾ? ದಟ್ ಒನ್ ಈಸ್ ರೊಟೇಷನ್ಸ್ ಆಗ್ತಾ ಇರುತ್ತೆ. ಆರ್ ಈ ರೀತಿಯಲ್ಲಾದರೂ ರೊಟೇಷನ್ಸ್ ಆಗಿರ್ಬೋದು. ಈ ಲೈನು ಇನಿಷಿಯಲ್ ಪೊಸಿಷನ್ನಿಂದ ತನ್ನ ರೊಟೇಷನ್ ಆಗ್ತಾ ಬರುತ್ತೆ. ಫಿಕ್ಸ್ ಆ್ಯಂಡ್ ಇನಿಷಿಯಲ್, ಈ ಪಾಯಿಂಟಿಂದ ಇದು ರೊಟೇಷನ್ಸ್ ಆಗ್ತಾ ಬರುತ್ತೆ. ಹೇಗೆ? ಈ ರೀತಿಯಲ್ಲಿ ರೊಟೇಷನ್ಸ್, ಇದರಲ್ಲಿ ರೊಟೇಷನ್ಸ್ ಆಗುತ್ತೆ. ಇದೇ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ರೊಟೇಷನ್ಸ್ ಆಗಿರ್ಬೋದು. ಇದನ್ನು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಏನು? ಗಡಿಯಾರದ ಮುಳ್ಳಿನಲ್ಲಿ. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಏನು? ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿಗೆ. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಾದರೂ ರೊಟೇಷನ್ ಆಗ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಾದರೂ ಈ ರೇ ರೊಟೇಷನ್ಸ್ ಆಗ್ಬೋದು. ಈ ಲೈನು ರೊಟೇಷನ್ಸ್ ಆಗಿ ಬಂದಂಥ ಪಾಯಿಂಟು, ದಿಸ್ ಒನ್ ಈಸ್ OA ಎನ್ನುವಂಥ ರೇ. ದಿಸ್ ರೇ ಈಸ್ ರೊಟೇಷನ್ಸ್ ಫ್ರಾಮ್ ಇಟ್ಸ್ ಇನಿಷಿಯಲ್ ಪೊಸಿಷನ್ಸ್. ಹೇಳಿದ್ನಲ್ಲ, ಇನಿಷಿಯಲ್ ಪೊಸಿಷನ್ಸಿಂದ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ಈ ಲೈನ್ಸ್ OB ಅನ್ನುವಂಥ ಪಾಯಿಂಟ್ ಇವಂತ. ದಿಸ್ ಆರ್ ದ ಲೈನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ದಿಸ್ ಒನ್ ಇಸ್ ದ ರೇ, ಎ ಇಂದ ಇಲ್ಲಿಗೆ ಬರುತ್ತೆ. ಇದನ್ನು ಆಫ್ಟರ್ ರೊಟೇಟಿಂಗ್ ಇಟ್ ರೀಚ್ ದ ಫೈನಲ್ ಪೊಸಿಷನ್ಸ್, ಇದನ್ನು ಟರ್ಮಿನಲ್ ರೇ ಅಂತ ಕರೀತಾರೆ. ದಿಸ್ ಒನ್ ಈಸ್ ಕಾಲ್ಡ್ ದಿ ಟರ್ಮಿನಲ್ ರೇ. ಇದು ಇನಿಷಿಯಲ್ ರೇ, ಇನಿಷಿಯಲ್ ಪೊಸಿಷನ್, ದ ಟರ್ಮಿನಲ್ ಪೊಸಿಷನ್ಸ್, ಯು ಕ್ಯಾನ್ ಸೇ that one is with same initial point. ಒಂದು ಇನಿಷಿಯಲ್ ಪಾಯಿಂಟಿಂದ ಇದು ರೊಟೇಷನ್ಸ್ ಆಗಿ ಹೀಗೆ ಬರುತ್ತೆ.
ಕ್ಲಿಯರ್? ಯಾವ ಡೈರೆಕ್ಷನ್ಸಲ್ಲಿ ಇರ್ಬೋದು? ಕ್ಲಾಕ್ ವೈಸ್ ಡೈರೆಕ್ಷನ್ ಇರ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಇರ್ಬೋದು, ಹೀಗಿರ್ಬೋದು ಆರ್ ಹೀಗಿರ್ಬೋದು. ಇದು ಟರ್ಮಿನಲ್ ಪೊಸಿಷನ್ಸ್. ಆಫ್ಟರ್ ರೀಚ್ ದ ಫೈನಲ್ ಪೊಸಿಷನ್ಸ್ ಅಂದರೆ ಟರ್ಮಿನಲ್ ಪೊಸಿಷನ್ಸಲ್ಲಿ ಬರುತ್ತೆ. ಇದು ಟರ್ಮಿನಲ್ ರೇ. ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಆದಾಗ. ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಆದರೆ. ಇನಿಷಿಯಲ್ ಪೊಸಿಷನ್ಸ್ ಟು ಟರ್ಮಿನಲ್ ಪೊಸಿಷನ್ಸಿಗೆ ಇದು ಬರುತ್ತೆ. ಇಟ್ ಇಸ್ ಕ್ಲಿಯರ್? ಯಾವ್ದು ಲೈನು? ಓ ಎ. ಈ ರೊಟೇಷನ್ಸ್ ಆಗಿರುವಂಥ ಡಿಸ್ಟನ್ಸು, ಇಲ್ಲಿ ಡಿಸ್ಟನ್ಸ್ ಅನ್ಬೋದು, ಇಲ್ಲಿರ್ಬೋದು, 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 ಬಟ್ ಲೆಂತ್ ಅಲ್ಲ ಅದು. ಈ ರೊಟೇಷನ್ಸ್ ಆದಂಥ ಮೂಮೆಂಟ್ಸು ಎಷ್ಟು ರೊಟೇಷನ್ ಆಗಿದೆ, ಇದು ಇನಿಷಿಯಲ್ ಪೊಸಿಷನಿಂದ ಟರ್ಮಿನಲ್ ಪೊಸಿಷನ್ಸಿಗೆ ಬಂದಿದೆ ಅಂತ ಹೇಳ್ತೀವಲ್ಲ, ಈ ಡಿಸ್ಟನ್ಸನ್ನೇ ಆ್ಯಂಗಲ್ ಅಂತ ಕರೆಯೋದು, ಕೋನ ಅಂತ. ಆ್ಯಂಗಲ್ ಎಷ್ಟು ರೊಟೇಷನ್ ಆಗಿದೆ? ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇಲ್ಲಿಂದ ಇಲ್ಲಿಗೆ ಬಂದಿದೆ. ಇದು ರೊಟೇಷನ್ಸನ್ನು ನಾವು ಏನಂತ ಕರಿತೀವಿ? ಆ್ಯಂಗಲ್ ಅಂತ. ಈ ರೊಟೇಷನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಆದರೆ ಇದನ್ನು ಪಾಸಿಟಿವ್ ಆ್ಯಂಗಲ್ ಅಂತಾರೆ. ಪಾಸಿಟಿವ್ ಆ್ಯಂಗಲ್. ಅದೇನಾದರೂ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಾದರೆ ಇದನ್ನು ನೆಗೆಟಿವ್ ಆ್ಯಂಗಲ್ಸ್ ಅಂತ. ಪಾಸಿಟಿವ್ ಆ್ಯಂಗಲ್ಸ್ ಮೀನ್ಸ್ ಆ ರೇ ಯಾವ ರೀತಿಯಲ್ಲಿ ರೊಟೇಷನ್ ಆಗ್ತಾ ಇದೆ? ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಅದೇ ರೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಷನ್ ಆದರೆ ಇದು ನೆಗೆಟಿವ್ ಆ್ಯಂಗಲ್ ಅಂತ ಕರಿತೀವಿ. ಈ ಡಿಸ್ಟನ್ಸು ಇಟ್ ಈಸ್ ಕಾಲ್ಡ್ ದ ಆ್ಯಂಗಲ್. ಈ ಲೆಂತು ಇದನ್ನು ಆ್ಯಂಗಲ್ ಅಂತೀವಿ. ಇದು ಡಿಸ್ಟನ್ಸ್ ಅಲ್ಲ, ರೊಟೇಷನ್ ಆದಂಥ ಪೊಸಿಷನ್ಸ್, ಇನಿಷಿಯಲ್ ಪೊಸಿಷನಿಂದ ಟರ್ಮಿನಲ್ ಪೊಸಿಷನ್ಸಿಗೆ ಬಂದಿರುವಂಥ ಈ ಡಿಸ್ಟನ್ಸು. ಇದಂದರೆ ಇಲ್ಲಿಂದ ಇಲ್ಲಿ ಎಲ್ಲ ಬರ್ತಾ ಇರುತ್ತೆ, ಎಲ್ಲವೂ ಒಂದೇ. ಈ ಪಾಯಿಂಟಿಂದ ನಾವು ನೋಡ್ತೀವಿ, ಹೀಗೆ ಇಲ್ಲಿ ಎಷ್ಟು ರೊಟೇಷನ್ ಆಗಿದೆ ಅಂತ ಹೇಳದೆ ಆ್ಯಂಗಲ್ ಅಂತ ಕರಿತೀವಿ. ಯೂಸ್ವಲ್ ಆಗಿ ಆ್ಯಂಗಲ್ಸ್ ಇದನ್ನು ಗ್ರೀಕ್ ವರ್ಡ್ಸಲ್ಲಿ ಹೇಳೋದು ತೀಟಾ ಅಂತ ಬರುತ್ತೆ. ಪಾಯಿ ಅಂತ ಯೂಸ್ ಮಾಡ್ತಾರೆ, ಸಾಯಿ, ಇವೆಲ್ಲ ಗ್ರೀಕ್ ಲೆಟರ್ಸ್. ತೀಟಾ, ಪಾಯಿ, ಸಾಯಿ ಇವನ್ನೆಲ್ಲ ಆ್ಯಂಗಲಿಗೆ ಯೂಸ್ ಮಾಡ್ತವೆ. ನಾವು ಅಲ್ಜಿಬ್ರಾದಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಇವನ್ನೆಲ್ಲವನ್ನು ಯೂಸ್ ಮಾಡ್ತೀವಿ. ಅಗೇನ್ಸ್ ದಿಸ್ ಆರ್ ಗ್ರೀಕ್. ಆಲ್ಫಾ, ಬೀಟಾಸ್ ಇವೆಲ್ಲ ಅದರಲ್ಲಿ ಬರುವಂಥ ವರ್ಡ್ಸು. ಪಾಯಿಸ್ ಆಲ್ಸೋ, ಸಾಯಿಸ್ ಆಲ್ಸೋ ಇವೆಲ್ಲವೂ ಆಲ್ಫಾ, ಬೀಟಾಸ್ ಗ್ರೀಕಲ್ಲಿ. ಇದು ಸ್ಮಾಲ್ ಲೆಟರ್ಸು ಆ್ಯಂಡ್ ಕ್ಯಾಪಿಟಲ್ಸ್ ಲೆಟರ್ಸ್ ಬರುತ್ತೆ, ದ ಸೇಮ್. ಬಟ್ ಆ್ಯಂಗಲ್ಸನ್ನು ಯೂಸ್ವಲ್ ಆಗಿ ತೀಟಾ, ಪಾಯಿ, ಸಾಯಿ ಅಂತ ನಾವು ಯೂಸ್ ಮಾಡ್ತೀವಿ. ಇದು ಆ್ಯಂಗಲ್ ತೀಟಾ ಅಂತ ಹೇಳ್ತೀವಿ. ತೀಟಾ ಪಾಸಿಟಿವ್ ಆ್ಯಂಗಲ್ ಅಂತ ಹೇಳಿದರೆ ಈ ರೊಟೇಷನ್ನು ಡೈರೆಕ್ಷನ್ಸು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ. ಈ ರೊಟೇಷನ್ಸು ಎಷ್ಟು ರೊಟೇಷನ್ ಆಗಿದೆ ಅನ್ನೋದೇ ಆ್ಯಂಗಲ್ಲು. ಈ ರೊಟೇಷನ್ಸ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ, ಎಷ್ಟು ರೊಟೇಷನ್ ಆಗಿದೆ ಅನ್ನೋದನ್ನೇ ಆ್ಯಂಗಲ್ ಅಂತ ಹೇಳ್ತೀವಿ. ಬಟ್ ದಿಸ್ ಒನ್ ಈಸ್ ಸೆಡ್ ಟು ಬಿ ಎ ನೆಗೆಟಿವ್ ಆ್ಯಂಗಲ್ಸ್ ಅಂತ. ಇದು ತೀಟಾ ಅಂದರೆ ಇದನ್ನು ಮೈನಸ್ ತೀಟಾ ಅಂತ ಕರಿತೀವಿ. ಇದು ಆ್ಯಂಗಲಿನ ಡೆಫಿನೇಷನ್ಸು. ಇದರ ಮೆಜರ್ಮೆಂಟು ನಿಮಗೆ ಬರುತ್ತೆ. ಅದನ್ನು 3 ರೀತಿಯಲ್ಲಿ ಹೇಳ್ತಾರೆ. ದ ಫಸ್ಟ್ ಒನ್ ಈಸ್ ಡಿಗ್ರಿ ಮೆಜರ್ಸ್ ಆರ್ ಸೆಕ್ಸಾಜಿಸಿಮಲ್ ಮೆಜರ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಬ್ರಿಟಿಷರೆಲ್ಲ ಯೂಸ್ ಮಾಡ್ತಾ ಇದ್ರು, ಬ್ರಿಟಿಷ್ ಮೆಜರ್ಸ್. ಡಿಗ್ರಿ ಮೆಜರ್ಸು ಗೊತ್ತಿದೆ ನಮಗೆ. ಬ್ರಿಟಿಷ್ ಮೆಜರ್ಸ್ ಆರ್ ಸೆಂಟಾಸಿಮಲ್ ಮೆಜರ್ಸ್ ಅಂತ ಹೇಳ್ತಾರೆ. ಸೆಂಟಾಸಿಮಲ್ ಮೆಜರ್ಸ್ ಅವರು ಬ್ರಿಟಿಷ್ ಯೂಸ್ ಮಾಡ್ತಾಯಿದ್ರು, ಅದನ್ನು ಗ್ರೇಡ್ ಮೆಜರ್ಸ್ ಅಂತಲೂ ಹೇಳ್ತಾರೆ. ಇಟ್ ಇಸ್ ಕ್ಲಿಯರ್? ಇನ್ನೊಂದು ಈಗ ನಾವು ಕಲಿಯೋದು, ನೀವು ಇನ್ನೂ ಕಲ್ತಿಲ್ಲ, ಆ್ಯಂಗಲಲ್ಲಿ ಅಷ್ಟೇ ಗೊತ್ತಿದೆ. ಈಗ ಕ್ಯಾಲ್ಕುಲಸ್ ಎಲ್ಲ ಡೆವಲಪ್ ಆಗಿ ಬರ್ತಾ ಇರೋದು ಯಾವುದ್ರ ಮೆಜರ್ ಮೇಲೆ? ಸರ್ಕ್ಯುಲರ್ ಮೆಜರ್ಸ್ ಆರ್ ರೇಡಿಯನ್ ಮೆಜರ್ಸ್ ಅಂತ ಹೇಳ್ತೀವಿ. ಒಂದು ಡಿಗ್ರಿ ಮೆಜರ್ಸಲ್ಲಿ ಕಲ್ತಿದ್ರಿ, ಓಲ್ಡ್ ಇದರಲ್ಲೆಲ್ಲ ಗ್ರೇಡ್ ಮೆಜರ್ಸಲ್ಲಿ ಡಿಫೈನ್ ಮಾಡ್ತಾ ಇದ್ರು. ಆಮೇಲೆ ರೇಡಿಯನ್ ಮೆಜರ್ಸಲ್ಲಿ ಹೇಳ್ತಾ ಇದ್ವಿ. ನಾವು ಕ್ಯಾಲ್ಕುಲಸಲ್ಲಿ ಟ್ರಿಗ್ನಾಮೆಟ್ರಿ ಯೂಸ್ ಮಾಡಬೇಕು ಅಂದರೆ ಆ ಆ್ಯಂಗಲ್ಸ್ ಎಲ್ಲ ಯಾವ ಮೆಜರ್ಸಲ್ಲಿ ಇರಬೇಕು? ರೇಡಿಯನ್ ಅಂತ, ರೇಡಿಯನ್ ಮೆಜರ್ಸ್ ಅಂತ ಕರೀತಾರೆ, ಆರ್ ಸರ್ಕ್ಯುಲರ್ ಮೆಜರ್ಸ್ ಅಂತಲೂ ಹೇಳ್ತಾರೆ. ಇದನ್ನು ಆಮೇಲೆ ನಾವು ಕಲಿತೀವಿ. ಇಟ್ಸ್ ಕ್ಲಿಯರ್? ಈಗ ನಮಗೆ ಬೇಕಾಗಿರೋದು ಆ್ಯಂಗಲ್ ಅಂದರೆ ಏನು ಅಂತ ಬೇಕು. ಇದು ರೊಟೇಷನ್. ಇದು ರೊಟೇಷನ್ ಆಗಿರುತ್ತೆ ಇನಿಷಿಯಲ್ ಪೊಸಿಷನಿಂದ ಟರ್ಮಿನಲ್ ಪೊಸಿಷನ್ಸು. ಅಥವಾ 2 ಲೈನ್ಸ್ ಕೋಯಿನ್ಸೈಡ್, 2 ಸೈಡ್ಸ್ ಅಥವಾ 2 ಲೈನ್ಸ್ ಕೋಯಿನ್ಸೈಡ್ ಆಗಿರುತ್ತೆ. ಒಂದು ಪಾಯಿಂಟಲ್ಲಿ ಇನಿಷಿಯಲ್ ಪಾಯಿಂಟ್ ಮಾತ್ರ ಕೋಯಿನ್ಸೈಡ್ಸ್ ಆಗಿರುತ್ತೆ. ಆಗ ಉಂಟಾಗುವಂಥ ರೊಟೇಷನ್ಸನ್ನೇ ನಾವು ಆ್ಯಂಗಲ್ ಅಂತ ಕರಿತೀವಿ. ಅಲ್ಲಿ ಉಂಟಾಗುವಂಥ
ವ್ಯಾಲ್ಯೂಸ್. ಇದು ಆ್ಯಂಗಲ್ಸು. ಅದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಆ್ಯಂಗಲ್ಸು ಅದು ರೊಟೇಷನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಈ ಆ್ಯಂಗಲ್ಸು ನಾವು ಟೈಪ್ಸ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ ಅಲ್ವಾ. ಈ ಆ್ಯಂಗಲ್ಸು ಇದು ಓ ಎ ರೇ, ಇಲ್ಲಿಗೆ ಓ ಬಿ ಫೈನಲ್ ಪೊಸಿಷನ್ಸಿಗೆ ಬಂತು. ದಿಸ್ ಆ್ಯಂಗಲ್ ಈಸ್ ಪಾಸಿಟಿವ್ ಅಂತಲೇ ತಿಳ್ಕೊಳ್ಳೋಣ. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಇದು ತೀಟಾ. ಈ ತೀಟಾನ ನಾವು ಆ್ಯಂಗಲ್ ಅಂತ ಹೇಳ್ತೀವಿ. ಇಲ್ಲಿ ನೇಮ್ ಕೊಡ್ತಾ ಬರ್ತೀವಿ. ಇಟ್ಸ್ ಕ್ಲಿಯರ್. ದ ಫಸ್ಟ್ ಒನ್ ಏನು, ಸಪೋಸ್ ದಿಸ್ ತೀಟಾ ನಾವು ಡಿಗ್ರಿ ಮೆಜರ್ಸಲ್ಲಿ ನೀವು ಕಲ್ತಿದ್ದೀರಿ. ನಾನೀಗ ಜಸ್ಟ್ ಡಿಗ್ರಿ ಮೆಜರ್ಸ್ ಹೇಳೋದು, ಆಮೇಲೆ ಕಂಪೇರ್ ಮಾಡಿ ರೇಡಿಯನ್ಸ್. ನಮಗೆ ಫಸ್ಟ್ ಯೂನಿಟ್ ಟ್ರಿಗ್ನಾಮೆಟ್ರಿ ಥರ್ಡ್ ಯೂನಿಟಲ್ಲಿದೆ, ನಿಮ್ಮ ಥರ್ಡ್ ಚಾಪ್ಟ್ರಲ್ಲಿ ಟ್ರಿಗ್ನಾಮೆಟ್ರಿ ಅಂತ ಬರುತ್ತೆ, ಅಲ್ಲಿ ಮೆಜರ್ಮೆಂಟ್ ಬರುತ್ತೆ. ತೀಟಾ ಈ ಆ್ಯಂಗಲ್ಲು ನೀವು ಓದಿರೋದು ಯಾವುದು, ಡಿಗ್ರಿ ಮೆಜರ್ಸ್, ಸೆಕ್ಸಾಜಿಸಿಮಲ್ ಮೆಜರ್ಸ್ ಅಂತಲೂ ಹೇಳ್ತಾರೆ ಡಿಗ್ರಿ ಮೆಜರ್ಸ್. ಅದನ್ನು ನಾವು ಡಿಗ್ರಿ ಮೆಜರ್ಸಲ್ಲಿ ಅಷ್ಟೇ ನೋಡೋಣ. ರೀಕಾಲ್ ಮಾಡ್ತಾ ಇರೋದ್ರಲ್ಲಿ ದಿಸ್ ತೀಟಾ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 90 ಆದಾಗ, ಆಲ್ರೆಡಿ ನೀವು ಕಲ್ತಿದ್ರಿ, ಜಸ್ಟ್ ರೀಕಾಲ್ ಮಾಡ್ತಾ ಇರೋದು. ಒಂದೇದು ಯಾವುದು, ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಇದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಅಕ್ಯೂಟ್ ಆ್ಯಂಗಲ್, ಕೆಲವು ಆ್ಯಂಗಲ್ಸು ದಿಸ್ ತೀಟಾ ಈಸ್ ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸಪೋಸ್ ತೀಟಾ ವ್ಯಾಲ್ಯೂ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ ಇದ್ದರೆ, ಇದು ರೊಟೇಷನ್ಸ್, ಹೀಗೆ ರೊಟೇಷನ್ಸ್ ಆಗ್ತಾ ಬರುತ್ತೆ, ಹೀಗೆ ಆಗ್ತಾ ಬರುತ್ತೆ ಅಲ್ವಾ, ಹೀಗೆ ರೊಟೇಷನ್ಸ್ ಆಗ್ತಾ ಬರುತ್ತೆ. ಫಸ್ಟ್ ಒನ್ ಈಸ್ ದಿಸ್ ರೊಟೇಷನ್ ಈಸ್ ದಿಸ್ ತೀಟಾ ವ್ಯಾಲ್ಯೂಸ್ ಲೆಸ್ ದ್ಯಾನ್ 90, ದಿಸ್ ತೀಟಾ ಈಸ್ ಲೆಸ್ ದ್ಯಾನ್ 90, ದ ಮೊದಲನೇದು. ಎರಡನೇದು ಏನು ಬರುತ್ತೆ, ದಿಸ್ ತೀಟಾ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ ಆದರೆ, ಇದು 90 ಡಿಗ್ರಿ. ಕ್ಲಿಯರ್. ಇದು 90 ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೀವಲ್ಲ, ಈಸ್ ರೈಟ್ ಆ್ಯಂಗಲ್ ಅಂತ ಹೇಳ್ತಾರೆ. ರೈಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್. ಇದನ್ನು ರೈಟ್ ಆ್ಯಂಗಲ್, ಲಂಬಕೋನ. ಕ್ಲಿಯರ್. ಸರಳ ಕೋನ ಕನ್ನಡದಲ್ಲಿ ಕಲ್ತಿದ್ದೀನಿ, ನಿಮ್ಗೆ ಈಗ ಗೊತ್ತಿದ್ರೆ ಆಯ್ತು. ಆ ವರ್ಡ್ಸ್ ಬೇಕಂತ ಎಲ್ಲ ಅರ್ಥ ಆಗಿರಬೇಕು. ವಾಟ್ ಈಸ್ ಮೀನಿಂಗ್ ಆಫ್ ಅಕ್ಯೂಟ್ ಆ್ಯಂಗಲ್ಸ್, ದ ತೀಟಾ ವ್ಯಾಲ್ಯೂಸ್ ಅಥವಾ ಆ್ಯಂಗಲ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 90 ಡಿಗ್ರಿ. ಹಾಗೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಆದರೆ ಇಟ್ ಈಸ್ ಸೆಡ್ ಟು ಬಿ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಆ್ಯಂಡ್ ದ ಥರ್ಡ್ ಒನ್ ಏನು ಬರುತ್ತೆ, ದಿಸ್ ಆ್ಯಂಗಲ್ ತೀಟಾ ಗ್ರೇಟರ್ ದ್ಯಾನ್ 90, 90ಗಿಂತ ಹೆಚ್ಚಿಗೆ ರೊಟೇಷನ್ಸ್ ಆಗ್ತಾ ಇದೆ. ಇದು ಇನಿಷಿಯಲ್ ರೇ ಓ ಎ, ಇದು ಟರ್ಮಿನಲ್ ರೇ ಓ ಬಿ, ಇದು ರೊಟೇಷನ್ಸ್ ಆಗ್ತಾ ಇದೆ. ಇದು ಎಲ್ಲಿಂದ ಹೀಗೆ ರೊಟೇಷನ್ ಆಗುತ್ತೆ ಅಲ್ವಾ, ಈಗ ರೊಟೇಷನ್ ಆಗುತ್ತೆ. ದಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 90 ಇದ್ದಾಗ ದಿಸ್ ತೀಟಾ ವ್ಯಾಲ್ಯೂಸ್, ದಿಸ್ ತೀಟಾ ಈಸ್ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180 ಇದ್ದಾಗ ಆಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾರೆ, ವಿಶಾಲ ಕೋನ. ಇಸ್ ಕ್ಲಿಯರ್. ಇದು ಆಬ್ಟ್ಯೂಸ್ ಆ್ಯಂಗಲ್ಸ್. ಗ್ರೇಟರ್ ದ್ಯಾನ್ 90 ಅಪ್ ಟು 180 ತನಕ ಇಲ್ಲಿವರೆಗೂ ಬರುತ್ತೆ. ಕ್ಲಿಯರ್. ಇದು 90ವರೆಗೂ ಬರುತ್ತೆ. 90 ಬಂದಾಗ ಎಕ್ಸಾಕ್ಟ್ಲಿ 90 ಇತ್ತಂದರೆ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. 90ಗಿಂತ ಹೆಚ್ಚಾಯಿತು, 180ಗಿಂತ ಕಡಿಮೆ ಅಂದಾಗ ಆಬ್ಟ್ಯೂಸ್ ಆ್ಯಂಗಲ್ಸ್, ಅಕ್ಯೂಟ್ ಆ್ಯಂಗಲ್ಸ್, ರೈಟ್ ಆ್ಯಂಗಲ್, ಆಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಹಾಗೆ ದ ಥರ್ಡ್ ಒನ್, ತೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಇದ್ದರೆ, ಎಕ್ಸಾಕ್ಟ್ಲಿ 180 ಡಿಗ್ರಿ, ಇದೆಲ್ಲ ನೊಟೇಷನ್ಸ್ ಗೊತ್ತಿದೆಯಲ್ಲ, ಈಸ್ 180 ಡಿಗ್ರಿ, ಎಕ್ಸಾಕ್ಟ್ಲಿ 180 ಇದ್ದರೆ ಸ್ಟ್ರೇಟ್ ಲೈನ್ ಆ್ಯಂಗಲ್ ಅಂತ ಹೇಳ್ತಾರೆ. ಸ್ಟ್ರೇಟ್ ಆ್ಯಂಗಲ್, ಸ್ಟ್ರೇಟ್ ಲೈನ್ ಆ್ಯಂಗಲ್, ಸ್ಟ್ರೇಟ್ ಲೈನ್ ಆ್ಯಂಗಲ್ ಅಂದರೆ ಇಟ್ ಯು ಗೆಟ್ ಎ ಸ್ಟ್ರೇಟ್ ಲೈನ್ ಅಂತ. ದಿಸ್ ಒನ್ ಈಸ್ ಓ ಅನ್ನೋದು ಇನಿಷಿಯಲ್ ಪಾಯಿಂಟು, ಇದು ಹೀಗೆ ಬಂದಿರುತ್ತೆ. ಇಲ್ಲಿ ಎ, ಇದು ಬಿ, ಇದು ರೊಟೇಷನ್ ಆಗಿ ಹೀಗೆ ಬರುತ್ತೆ. ದಿಸ್ ಒನ್ ಈಸ್ ಎ, ಇದು ಬಿ, ಇಲ್ಲಿವರೆಗೂ ಬರ್ಬೋದು. ಎ ಬಿ ಎಕ್ಸಾಕ್ಟ್ಲಿ 90, ಎ ಬಿ. ಕ್ಲಿಯರ್. ಇದನ್ನು ಸ್ಟ್ರೇಟ್ ಆ್ಯಂಗಲ್ ಅಂತ ಕರಿತೀವಿ. ಅದೇ ದಿಸ್ ಒನ್ ಈಸ್ ದ ಫೋರ್ತ್ ಒನ್ ಹೇಳೋದಿದ್ರೆ, suppose this one is the fourth one, the figure is like this, A O B,
ಯಾವ ಡೈರೆಕ್ಷನ್ಸಲ್ಲಿ ಇರಬೇಕು? ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ದಿಸ್ ಥೀಟಾ this theta is greater than 180 less than 360 degree. ಇಲ್ಲಿಂದ ಇಲ್ಲಿಗೆ 360 ಡಿಗ್ರಿ ಗ್ರೇಟರ್ ದ್ಯಾನ್ 180 ಇರಬೇಕು, ಲೆಸ್ ದ್ಯಾನ್ 360, ದೆನ್ ಇಟ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತಾರೆ. ರಿಫ್ಲೆಕ್ಸಿವ್ ಆ್ಯಂಗಲ್, ರಿಫ್ಲೆಕ್ಸ್ ಆ್ಯಂಗಲ್ಸ್ ಆರ್ ರಿಫ್ಲೆಕ್ಸಿವ್ ಆ್ಯಂಗಲ್ಸ್. ಯಾವಾಗ ರಿಫ್ಲೆಕ್ಸ್ ಆ್ಯಂಗಲ್ಸ್ ಏನು? ಗ್ರೇಟರ್ ದ್ಯಾನ್ 180 ಲೆಸ್ ದ್ಯಾನ್ 360 ಇದ್ದಾಗ. ಹಾಗೆ ಫಿಫ್ತ್ ಒನ್, ಒಂದು ರೊಟೇಷನ್ಸ್ ಕಂಪ್ಲೀಟ್ ಆಗಿದ್ದರೆ ಆಫ್ಟರ್ ರೊಟೇಟಿಂಗ್ ಇಟ್ ರೀಚ್ ದಿ ಇನಿಷಿಯಲ್ ಪೊಸಿಷನ್ಸ್, ದ ಟರ್ಮಿನಲ್ ರೇ ಆ್ಯಂಡ್ ಏನು ಹೇಳ್ತೀವಿ ಇನಿಷಿಯಲ್ ರೇ ಆರ್ ಕೋಇನ್ಸೈಡ್ಸ್. ಆಫ್ಟರ್ ರೊಟೇಟಿಂಗ್ ಒಂದು ರೊಟೇಷನ್ ಸ್ಟಾರ್ಟಿಂಗಲ್ಲೂ ಕೋಇನ್ಸೈಡ್ ಇರುತ್ತೆ 0 ಡಿಗ್ರಿ. ಆಫ್ಟರ್ ಒಂದು ರೊಟೇಷನ್ ಆಗಿ ಮತ್ತು ಪುನಃ ಇಲ್ಲಿಗೆ ಬಂದಾಗ ಆಗ ಥೀಟಾ ಅನ್ನೋದು ಏನಾಗಿಬಿಡುತ್ತೆ? ದಿಸ್ ಥೀಟಾ ಈಸ್ ಈಕ್ವಲ್ ಟು 360 ಡಿಗ್ರಿ ಆಗುತ್ತೆ. ಅದೆಲ್ಲ ಆಮೇಲೆ ನಾವು ಡಿಗ್ರಿ ಡೆಫಿನೇಷನ್ಸ್ ನೋಡೋಣ. ದಿಸ್ ಈಸ್ ದ ಕಂಪ್ಲೀಟ್ ಆ್ಯಂಗಲ್ ಅಂತ. ಕಂಪ್ಲೀಟ್ ಆ್ಯಂಗಲ್, ಇದನ್ನು ಕಂಪ್ಲೀಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಒಂದು ಕಂಪ್ಲೀಟ್ ಆ್ಯಂಗಲ್ಸ್. ಈ ರೊಟೇಷನ್ಸನ್ನು ರೆವಲ್ಯೂಷನ್ಸ್ ಅಂತ ಹೇಳ್ತಾರೆ. ಒನ್ ರೆವಲ್ಯೂಷನ್ಸ್, ಒನ್ ರೌಂಡ್ ಆಗಿದೆ ಅಂತ, ಒನ್ ರೆವಲ್ಯೂಷನ್ಸ್ ಅಂತ. ಇದು ರೊಟೇಷನ್ಸ್ ಆಗ್ತಾನೇ ಇರ್ಬೋದು, ಆಗ ಆ್ಯಂಗಲ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇಟ್ ಈಸ್ ಗ್ರೇಟರ್ ದ್ಯಾನ್ 360 ಡಿಗ್ರಿ. ಆಗ ಎರಡನೇ ರೌಂಡ್ ಸ್ಟಾರ್ಟ್ ಆಗುತ್ತೆ, ಎರಡನೇ ರೆವಲ್ಯೂಷನ್ಸಿಗೆ ಬರುತ್ತೆ, ಮೂರನೇ ರೆವಲ್ಯೂಷನ್ಸು, ಹೀಗೆ ರೊಟೇಷನ್ಸ್ ಆಗ್ತಾನೇ ಇರ್ಬೋದು. ಇದು ಈ ರೀತಿಯಲ್ಲಿ ರೊಟೇಷನ್ಸ್ ಆಗ್ತಾನೇ ಇರ್ಬೋದು. ಹೀಗೆ 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 ರೊಟೇಷನ್ಸ್ ಆಗ್ತಾನೇ ಇರುತ್ತೆ. ಎಷ್ಟು ಆ್ಯಂಗಲ್ಲು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅವೆಲ್ಲ ಪುನಃ ಬರ್ತಾ ಇರುತ್ತೆ ಅಲ್ವಾ? ಆಫ್ಟರ್ ಮತ್ತು ಅದದೇ ಪೊಸಿಷನ್ಸಲ್ಲಿ ನಾವು ಬರ್ತೀವಿ. 0ದಿಂದ 360ವರೆಗೂ ಅದು ಚೇಂಜ್ ಆಗ್ತಾ ಬರುತ್ತೆ. ಅಕ್ಯೂಟ್ ಆ್ಯಂಗಲ್ಲು, ಆಬ್ಟ್ಯೂಸ್ ಆ್ಯಂಗಲ್ಲು, ರೈಟ್ ಆ್ಯಂಗಲ್ಲು, ಸ್ಟ್ರೇಟ್ ಲೈನ್ ಆ್ಯಂಗಲ್ಸು, ರಿಫ್ಲೆಕ್ಸಿವ್ ಆ್ಯಂಗಲ್ಸು, ಹಾಗೆ ಕಂಪ್ಲೀಟ್ ಆ್ಯಂಗಲ್ಸ್ ಅಂತ. ಇದು ಆ್ಯಂಗಲ್ ಬಗ್ಗೆ ನಮಗೆ ಗೊತ್ತಿರಬೇಕು. ಇಟ್ಸ್ ಕ್ಲಿಯರ್? ದ ನೆಕ್ಸ್ಟ್ ಆ್ಯಂಗಲ್ಸ್ ಆದಮೇಲೆ 3 lines are make a closed figure. ಒಂದು ಕ್ಲೋಸ್ಡ್ ಫಿಗರನ್ನು ಕ್ರಿಯೇಟ್ ಮಾಡುತ್ತೆ. ಅದನ್ನೇ ನಾವು ಏನು ಹೇಳ್ತೀವಿ? ಟ್ರಯಾಂಗಲ್ ಅಂತ ಹೇಳ್ತೀವಿ. 3 ಲೈನ್ಸು, 3 ಲೈನ್ ಸೆಗ್ಮೆಂಟು AB, BC ಆ್ಯಂಡ್ AC or CA. You get this one is said to be a triangle. Triangle means, ಟ್ರಯಾಂಗಲ್ ಅಂದರೆ ಏನು? ಇಲ್ಲೂ ಅಷ್ಟೇ 3 angles or 3 sides. Angles, 3 angles. 3 angles ಎಲ್ಲಿ ಬರುತ್ತೆ? ಟ್ರಯಾಂಗಲಲ್ಲಿ ಬರುತ್ತೆ. ಇದನ್ನು ABC is a triangle. ನೋಟೇಷನ್ ಹೇಗೆ ಹೇಳ್ತೀವಿ? ಟ್ರಯಾಂಗಲ್ಸ್ ABC. ಇಟ್ಸ್ ಕ್ಲಿಯರ್? ಟ್ರಯಾಂಗಲ್ಸ್ ABC ಅಂತ ಕರಿತೀವಿ. ಇದು ಟ್ರಯಾಂಗಲ್. ಈ ಟ್ರಯಾಂಗಲಲ್ಲಿ 3 ಸೈಡ್ಸ್ ಬರುತ್ತೆ. ಸೈಡ್ಸ್ ಬಾಹುವಲ್ಲ. ಯಾವ್ಯಾವ ಸೈಡ್ಸು? AB, BC ಆ್ಯಂಡ್ CA ಆರ್ AC. AB ಅಂತಾದರೂ AC ಅಂತಾದರೂ ಹೇಳ್ಬೋದು, ಅಥವಾ CA ಅಂತಾದರೂ ಹೇಳ್ಬೋದು. AB ಅಂತ ಹೇಳ್ಬೋದು, BA ಅಂತ ಹೇಳ್ಬೋದು, ಬಟ್ ಜನರಲ್ ಆಗಿ ಬರೆಯೋದು AB, BC ಆ್ಯಂಡ್ AC. 3 lines are closed figure ಆ್ಯಂಡ್ ದಿಸ್ ಫಿಗರ್ ಈಸ್ ಸೆಡ್ ಟು ಬಿ ಟ್ರಯಾಂಗಲ್ ಅಂತ ಹೇಳ್ತೀವಿ. 3 sides ಬರುತ್ತೆ. ಇಲ್ಲಿ ಆ್ಯಂಗಲ್ಸ್, ಇಲ್ಲಿಂದ ಈ ಲೈನು ಮಾಡುವಂಥ ಆ್ಯಂಗಲ್ಸ್, ಈ ಲೈನು ಮಾಡುವಂಥ ಆ್ಯಂಗಲ್ಸ್, ಇದು ಈ ಲೈನು ಮಾಡುವಂಥ ಆ್ಯಂಗಲ್ಸ್. ಇಟ್ ಇಸ್ ಕ್ಲಿಯರ್? ಅದನ್ನು ಬರಿತೀವಿ ಆ್ಯಂಗಲ್ A ಅಥವಾ ಆ್ಯಂಗಲ್ಸ್ CA ಹೀಗೂ ಬರಿಬೋದು. ಆ್ಯಂಗಲ್ ಇದು ನೊಟೇಷನ್ನು CAB ಅಂತಲೂ ಬರಿತೀವಿ, ಆರ್ ಹೀಗೂ ನೊಟೇಷನ್ಸ್ ಬರೀತಾರೆ ಆ್ಯಂಗಲ್ A. ಇಲ್ಲಿ ಏನು ಬರುತ್ತೆ ಈ ಟ್ರಯಾಂಗಲಲ್ಲಿ? ಎವ್ರಿ ಟ್ರಯಾಂಗಲ್ ಹ್ಯಾಸ್ 3 sides. ಇದು 3 sides ಇರುತ್ತೆ, 3 sides. ಇಟ್ ಇಸ್ ಕ್ಲಿಯರ್? ಹಾಗೆ 3 angles, ಆ್ಯಂಗಲ್ A, ಆ್ಯಂಗಲ್ B ಆ್ಯಂಡ್ ಆ್ಯಂಗಲ್ C ಅಂತ ಹೇಳ್ತೀವಿ. 3 ಆ್ಯಂಗಲ್ಸು. ಆ್ಯಂಗಲ್ CAB ಅಂತ ಹೇಳ್ಬೋದು, ABC ಅಂತ ಹೇಳ್ಬೋದು, BCA ಅಂತಲೂ ಹೇಳ್ಬೋದು.
3 ಆ್ಯಂಗಲ್ ಬರುತ್ತೆ. ಇದು ಒಳಗಿರುವಂಥ ಆ್ಯಂಗಲ್ಸು 3 sides ಆ್ಯಂಡ್ ಇಟ್ ಹ್ಯಾಸ್ 3 ಆ್ಯಂಗಲ್ಸ್. ಇದು ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಲು. 2 ಪ್ರಾಪರ್ಟಿ, ಒಂದನೇದು 3 sides ಎ ಬಿ ಬಿ ಸಿ ಎ ಸಿ ಆರ್ ಸಿ ಎ. 3 ಆ್ಯಂಗಲ್ಸ್, ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ. ಇದನ್ನು ಆ್ಯಂಗಲ್ ಎ, ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಸಿ ಅಂತ ಹೇಳಿದಾಗ ಇದು ಒಳಗಿರುವಂಥ ಕೋನ. ಇದನ್ನು ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಅಂತ ಕರೀತಾರೆ. ಹಾಗೆ ಲೈನ್ ಮಾಡುವಂಥ 2 ಆ್ಯಂಗಲ್ಸು ಅಲ್ವಾ, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಅವೆಲ್ಲ ಕಲ್ತೀರಿ. ಕಾಂಪ್ಲಿಮೆಂಟ್ ಆ್ಯಂಗಲ್ಸ್, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್, ಅವೆಲ್ಲ ವರ್ಡ್ಸು ವೆರಿ ಇಂಪಾರ್ಟೆಂಟು. ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು, ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು, ರೈಟ್? ಕಾಂಪ್ಲಿಮೆಂಟ್ರಿ ಸಮ್ ಆಫ್ ದೀಸ್ 2 ಆ್ಯಂಗಲ್ಸ್, ಇದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಡ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರುತ್ತೆ ಅಲ್ವಾ. ಹೀಗೆ ಬರುತ್ತೆ. ಆ ಆ್ಯಂಗಲ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಹಾಗೆ 2 ಆ್ಯಂಗಲ್ಸ್ ಬರುತ್ತೆ, ದಟ್ ಒನ್ ಇಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತೀವಿ. ಇಲ್ಲೂ ಒಂದು ಆ್ಯಂಗಲು, ಈ ಲೈನ್ ಏನಾದರೂ ಹೀಗೆ ಮುಂದುವರೆದಿದ್ರೆ ಈ ಆ್ಯಂಗಲ್ ಬರುತ್ತೆ. ಈ ಲೈನು ಮುಂದುವರೆದಿದ್ರೆ ಈ ಆ್ಯಂಗಲ್ಸ್ ಬರುತ್ತೆ. ಈ ಲೈನು ಮುಂದುವರೆದಿದ್ರೆ ಈ ಆ್ಯಂಗಲ್ಸ್ ಬರುತ್ತೆ ಅಲ್ಲ. ಈ ಆ್ಯಂಗಲ್ಸು ಎಕ್ಸಾಕ್ಟ್ಲಿ ಇದು ಸೈಡ್ ಎ ಅಂತ ಹೇಳಿದರೆ ಇದು ಸೈಡ್ ಬಿ, ಇಲ್ಲೊಂದು ಆ್ಯಂಗಲ್ಸ್ ಬರುತ್ತೆ. ಇದು ಇಲ್ಲಿಂದ ಹೋಗಿದೆ, ಇದು ಹೀಗೆ ಬಂದಿದೆ, ಇದು ಹೀಗೆ ಬಂದಿದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಆ್ಯಂಗಲ್ ಬರುತ್ತೆ, ಇಲ್ಲೊಂದು ಆ್ಯಂಗಲ್ಲು. ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ. ಬಟ್ ಇದು ಎ ಆಗಿರೋದಿಲ್ಲ, 180 ಮೈನಸ್ ಎ. ಕ್ಲಿಯರ್? ಇದು 180 ಮೈನಸ್ ಬಿ, ಇದು 180 ಮೈನಸ್ ಸಿ ಅಂತ ಹೇಳ್ತೀವಿ. 180 ಮೈನಸ್ ಎ, 180 ಮೈನಸ್ ಬಿ, 180 ಮೈನಸ್ ಸಿ ಅಂತ. ಇದನ್ನು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರೀತಾರೆ. ಇದು 3 ಆ್ಯಂಗಲ್ಸು. ಇದನ್ನು ಇಂಟೀರಿಯರ್ ಆ್ಯಂಗಲ್ಸು. ಓಕೆ, ಇಂಟೀರಿಯರ್ ಆ್ಯಂಗಲ್ಸ್. ಇದನ್ನು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. 3 ಆ್ಯಂಗಲ್ಸ್ ಬರುತ್ತೆ. ಒಂದು ಇಂಟೀರಿಯರ್ ಆ್ಯಂಗಲ್ಸ್ ಆ್ಯಂಡ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಎ ಬಿ ಸಿ ಆರ್ ಇನ್ಸೈಡ್ ಇದೆ ಇಂಟೀರಿಯರ್ ಆ್ಯಂಗಲ್ಸ್. 180 ಮೈನಸ್ ಎ, 180 ಮೈನಸ್ ಬಿ, 180 ಮೈನಸ್ ಸಿ ಆರ್ ಕಾಲ್ಡ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ಸು. ಈ ಟ್ರಯಾಂಗಲ್ ಬರೆದ್ರೆ ಎನಿ ಟ್ರಯಾಂಗಲ್ಸ್ ಹೇಗೆ ಬೇಕಾದರೂ ಬರೀರಿ, ಅದು ಟ್ರಯಾಂಗಲ್ಸ್ ಬರೀಲಿಕ್ಕೆ ಬರುತ್ತೆ ಅಂತ ಹೇಳಿದರೆ ಈ ಟ್ರಯಾಂಗಲ್ ಗೊತ್ತಿದೆ. ದಿಸ್ ಒನ್ ಈಸ್ ಟ್ರಯಾಂಗಲ್ಸ್ ಎ ಬಿ ಸಿ ಅಂತ ಹೇಳ್ತೀರಿ. ಇದರಲ್ಲೂ ನಾವು ಟೈಪನ್ನು ಹೇಳ್ತಾ ಬರ್ತೀವಿ. ಟ್ರಯಾಂಗಲ್ಸ್ ಎ ಬಿ ಸಿ ಏನೇನು ಟೈಪ್ ಬರುತ್ತೆ? ಫಸ್ಟಿಗೆ ಆ್ಯಂಗಲ್ ಮೇಲೆ ಹೇಳೋದಿದ್ರೆ ಏನು, ಆಲ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್. ಆ್ಯಂಗಲ್ ಎ ಇರ್ಬೋದು, ಆ್ಯಂಗಲ್ ಬಿ ಇರ್ಬೋದು, ಆ್ಯಂಗಲ್ ಸಿ ಇರ್ಬೋದು. ಆಲ್ ದೀಸ್ 3 ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ. ಅಕ್ಯೂಟ್ ಆ್ಯಂಗಲ್ಸ್ ಆಗಿದ್ದರೆ, ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 90 ಇದ್ದರೆ ಆಲ್ ದ 3 ಆ್ಯಂಗಲ್ಸ್ ಆರ್ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಆಲ್ ಆ್ಯಂಗಲ್ಸ್ ಆರ್ ಅಕ್ಯೂಟ್. ಅದನ್ನು ಸಿಂಪಲ್ ಆಗಿ ನಾವು ಹೇಳೋದಿದ್ರೆ ದ ಫಸ್ಟ್ ಒನ್ನು, ಆಲ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ಸ್ ಆರ್ ಅಕ್ಯೂಟ್ ಆ್ಯಂಗಲ್ಸ್. ಅಕ್ಯೂಟ್ ಆಗಿದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಲೇ ಹೇಳ್ತಾರೆ. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಎಲ್ಲ ಆ್ಯಂಗಲ್ಲು ಲೆಸ್ ದ್ಯಾನ್ 90 ಡಿಗ್ರಿ. ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು ಲೆಸ್ ದ್ಯಾನ್ 90 ಡಿಗ್ರಿ ಇದ್ದಾಗ ದೀಸ್ ಟ್ರಯಾಂಗಲ್ಸ್ ಇಸ್ ಸೆಡ್ ಟು ಬಿ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಸ್. ಆಲ್ ಆ್ಯಂಗಲ್ಸ್, ಇಲ್ಲಿ ಕಂಡೀಷನ್ಸ್ ಏನು, ಆಲ್ ಆ್ಯಂಗಲ್ಸ್ ಆರ್ ಅಕ್ಯೂಟ್ ಇಸ್ ಸೆಡ್ ಟು ಬಿ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೀವಿ. ಎರಡನೇದು, ಒನ್ ಆ್ಯಂಗಲ್ ಈಸ್ 90 ಡಿಗ್ರಿ ಇದ್ದರೆ, ಒನ್ ಆ್ಯಂಗಲ್ ಈಸ್ 90 ಡಿಗ್ರಿ. ಈ ಟ್ರ್ಯಾಂಗಲನ್ನು ನಾವು ಡ್ರಾ ಮಾಡಿದರೆ ಹೀಗೆ ಬರ್ಬೋದು. ಎ ಬಿ ಸಿ ಅಂತ ಹೇಳ್ಬೋದು. ಎಯಲ್ಲಿ 90 ಅಥವಾ ಎ ಬಿ ಸಿ ಹೇಗೆ ಬೇಕಾದರೂ ನೀವು ನೇಮನ್ನು ಕೊಡ್ತಾ ಬರ್ಬೋದು. ಐಡೆಂಟಿಫೈ ಮಾಡಬೇಕು. ಇಲ್ಲಿ ಎ ಈಸ್ 90 ಡಿಗ್ರಿ ಅಥವಾ ಬಿ 90 ಅಥವಾ ಸಿ 90, ಒನ್ ಆ್ಯಂಗಲ್ 90 ಇದ್ದರೆ ಇದನ್ನು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್, ಇದನ್ನು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಇಟ್ಸ್ ಕ್ಲಿಯರಾ? ಹಾಗೆ ಒನ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90. ಥರ್ಡ್ ಒನ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ.
90 ಡಿಗ್ರಿಗಿಂತ ಹೆಚ್ಚಿಗೆ ಇರಬೇಕು. ಇಟ್ ಈಸ್ ಗ್ರೇಟರ್ ದ್ಯಾನ್ 90, ಇಟ್ ಈಸ್ ಸೆಡ್ ಟು ಬಿ obtuse angle triangle. obtuse angle triangle ಅಂತ. ಆಗ ಟ್ರಯಾಂಗಲ್ ಹೇಗೆ ಬರುತ್ತೆ? ಈ ರೀತಿಯಲ್ಲಿ ಬರುತ್ತೆ. ಇಟ್ ಈಸ್ ಗ್ರೇಟರ್ ದ್ಯಾನ್ 90, ABC ಅಂತ ಹೇಳ್ತೀವಿ. ಇದು 3 ಟೈಪ್ಸು. ಫಸ್ಟ್ ಯು ಡಿಫೈನ್ಡ್ acute angle triangles, right angle triangles, ಹಾಗೆ obtuse angle triangles. acute, ರೈಟ್ ಆ್ಯಂಗಲ್, obtuse angle triangles. ಇವು 3 ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹಾಗೆ ನಾವು ಏನಾದರೂ ಸೈಡ್ಸ್ ಮೇಲೆ ಹೇಳೋದಿದ್ರೆ ಆ್ಯಂಡ್ ಆ್ಯಂಗಲ್ಸ್ ಈಸ್ ಆಲ್ಸೋ ದ 4th ಒನ್ ಆಗಿ ಡಿವೈಡ್ ಮಾಡಿದರೆ ದಿಸ್ ಒನ್ ಈಸ್ ಎ ಟ್ರಯಾಂಗಲ್ಸ್ ABC. ಟ್ರಯಾಂಗಲ್ ಇದೆ. ಎನಿ 2 ಸೈಡ್ಸ್ ಆರ್ ಈಕ್ವಲ್ ಆಗಿದ್ದರೆ, 2 ಆ್ಯಂಗಲ್ಸ್ ಆರ್ ಎನಿ 2 ಆ್ಯಂಗಲ್ಸ್ ಆರ್ ಈಕ್ವಲ್, any 2 sides are equal or any 2 angles are equal. ಯಾವ್ಯಾವ ಸೈಡು ಇದು 2 ಆ್ಯಂಗಲ್ ಈಕ್ವಲ್ ಇದೆ ಅಂದರೆ ಅದರ ಅಪೋಸಿಟ್ ಸೈಡ್ಸು ಯಾವಾಗಲೂ ಈಕ್ವಲ್ ಆಗಿರುತ್ತೆ. ದ 2 sides are equal or 2 angles are equal is said to be isosceles triangle ಅಂತ. isosceles triangle, ಸಮ ದ್ವಿಬಾಹು ಅಂತ. 5ನೇದು ಬರುತ್ತೆ ಆಲ್ ಸೈಡ್ಸ್ ಆರ್ ಈಕ್ವಲ್, ABC ಅಂತ ಬರುತ್ತೆ. ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್, ಎಲ್ಲ ಸೈಡ್ಸು ಈಕ್ವಲ್ ಇರಬೇಕು. ಸೈಡ್ AB ಈಕ್ವಲ್ ಟು ಸೈಡ್ BC ಈಕ್ವಲ್ ಟು ಸೈಡ್ AC, ಆರ್ ಆಲ್ ಆ್ಯಂಗಲ್ಸ್, ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ B ಈಸ್ ಈಕ್ವಲ್ ಟು ಆ್ಯಂಗಲ್ C ಆಗಿರಬೇಕು. ಇದನ್ನು ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ಸ್ ಬರೀಬೇಕು. ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್. ಏನು? ಸಾರಿ, 2 sides are or 2 angles are equal, opposite sides are equal ಆಗಿರುತ್ತೆ, isosceles triangles. 5th one, all sides are equal, ABC, then is said to be equilateral triangles. It's clear? ಇದನ್ನ equilateral triangles ಅಂತ ಹೇಳ್ತೀವಿ. In equilateral triangles, all sides are equal or all angles are equal. Common property ಗೊತ್ತಿರಲಿ, ABC is an equilateral triangle ಅಂದಾಗ it is very important. Equilateral triangles ಆಗಿದ್ರೆ each angle A is equal to angle B is equal to angle C is always equal to 60 ಡಿಗ್ರಿ ಆಗಿರುತ್ತೆ. ಹಾಗೆ ಸೈಡ್ AB ಈಕ್ವಲ್ ಟು ಸೈಡ್ BC ಈಕ್ವಲ್ ಟು ಸೈಡ್ CA ಗೊತ್ತಿರಬೇಕು. ಬಟ್ ಆ್ಯಂಗಲ್ಸ್ ಈಕ್ವಲ್ ಟು 60 ಡಿಗ್ರಿ. ಅದನ್ನು ನಾವು ಹೇಗೆ ಹೇಳ್ತೀವಿ? ಆಲ್ ದ 3 ಆ್ಯಂಗಲ್ಸ್ ಆರ್ ಈಕ್ವಲ್ ಈಸ್ ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ಸ್, ಈಚ್ ಆ್ಯಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ. ಇನ್ ಎನಿ ಟ್ರಯಾಂಗಲ್ಸ್ ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆ. ABC ಈಸ್ ಎ ಟ್ರಯಾಂಗಲ್ ಅಂತ ಹೇಳ್ತೀವಿ. ಆ್ಯಂಗಲ್ A, ಆ್ಯಂಗಲ್ B ಆ್ಯಂಡ್ ಆ್ಯಂಗಲ್ C ಇದನ್ನು ಇಂಟೀರಿಯರ್ ಆ್ಯಂಗಲ್ ಅಂತ ಹೇಳ್ತೀವಿ. ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ಸ್, ಆ್ಯಂಗಲ್ A ಪ್ಲಸ್ ಆ್ಯಂಗಲ್ B ಪ್ಲಸ್ ಆ್ಯಂಗಲ್ C ಈಸ್ ಆಲ್ವೇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ಸ್ ಆದಾಗ ದ ಸಮ್ ಆಫ್ ದ ಇಂಟೀರಿಯರ್ ಆರ್ ಎನಿ ಆ್ಯಂಗಲ್ಸ್, the sum of any triangles, the sum of interior angle of a triangle is 180 degree. It is always true. ಯಾವುದೇ ಟ್ರಯಾಂಗಲ್ ತಗೊಳ್ರಿ, ಇಂಟೀರಿಯರ್ ಆ್ಯಂಗಲನ್ನು ಆ್ಯಡ್ ಮಾಡಿದರೆ ಅದು 180 ಬರುತ್ತೆ. ಇದರ ಪ್ರೂಫನ್ನು ನಾವು ಹೈಸ್ಕೂಲಲ್ಲಿ ಬರ್ತಿದ್ದೀವಿ. ಇಟ್ಸ್ ಕ್ಲಿಯರ್? ಹಾಗೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆರ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರೆ A ಪ್ಲಸ್ B ಪ್ಲಸ್ C ಈಕ್ವಲ್ ಟು 180 ಡಿವೈಡೆಡ್ ಬೈ 3 ಮಾಡಿದರೆ 60 ಡಿಗ್ರಿ. ಇನ್ ಇಕ್ಯುಲ್ಯಾಟರಲ್ ಟ್ರಯಾಂಗಲ್ಸ್ ಇವೆಲ್ಲ ನಮಗೆ ಗೊತ್ತಿರುವಂಥ ವಿಷಯ. ಇಟ್ ಇಸ್ ಕ್ಲಿಯರ್? ನೆಕ್ಸ್ಟ್ ಒನ್, ಇನ್ನು ಟ್ರಯಾಂಗಲಲ್ಲಿ ಹೇಳ್ತೀವಿ ರೈಟ್ ಆ್ಯಂಗಲ್ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ABC ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್. ಒನ್ ಆ್ಯಂಗಲ್ ಈಸ್ 90 ಡಿಗ್ರಿ ಇರುತ್ತೆ. ದ ಸಮ್ ಆಫ್ ಅದರ್ 2 ಆ್ಯಂಗಲ್ ಈಸ್ 90 ಡಿಗ್ರಿ. ಬಟ್ ದೀಸ್ 2 ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿದ್ದು ಈಚ್ ವ್ಯಾಲ್ಯೂ ಈಸ್ 45 ಡಿಗ್ರಿ ಬರುತ್ತೆ, ಈಕ್ವಲ್ ಇದೆ ಅಂದರೆ. ಇದನ್ನು ರೈಟ್ ಆ್ಯಂಗಲ್ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ರೈಟ್ ಆ್ಯಂಗಲ್ ಐಸೋಸೆಲಸ್ ಟ್ರಯಾಂಗಲ್ಸ್.
ನೆಕ್ಸ್ಟ್ ಗೊತ್ತು ನಿಮಗೆ, ಸಪೋಸ್ ಇನ್ ಎನಿ ಟ್ರಯಾಂಗಲ್ಸ್ ಎ ಬಿ ಸಿ ಅನ್ನುವಂಥ ಟ್ರಯಾಂಗಲ್ಲು, ದ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ, ಇದಕ್ಕೆ ಎರಡಿದೆ, ಒಂದು ಹೈಟು ಇನ್ನೊಂದು ಲೆಂತು. ಇದು ಹೈಟ್ ಅಂತ ಹೇಳ್ತೀವಿ. ಹಿಯರ್ ಆಲ್ಸೋ ಯು ಕ್ಯಾನ್ ಡ್ರಾ ಎ ಡಿ ಈಸ್ ಪರ್ಪ್ಯಾಂಡಿಕ್ಯುಲರ್ ಟು ಬಿ ಸಿ ಅಂತ ತಗೊಂಡ್ರೆ ದಿಸ್ ಎ ಡಿ ಈಸ್ ಕಾಲ್ಡ್ ದಿ ಹೈಟ್ ಅಂತ ಬರುತ್ತೆ ಅಲ್ವಾ. ನಾವು ಟ್ರಯಾಂಗಲಲ್ಲಿ ಪಾರ್ಟ್ಸನ್ನು ನೋಡ್ತಾ ಹೋದಾಗ ಇದು ಬಿ ಸಿಯನ್ನು ಬೇಸ್ ಅಂತ ತಗೊಂಡ್ರೆ ಬಿ ಸಿಗೆ ಪರ್ಪ್ಯಾಂಡಿಕ್ಯುಲರ್ ಹೇಳ್ತೀವಿ. ಎ ಸಿಯನ್ನು ಬೇಸ್ ಆದರೆ ಇದು ಹೈಟ್ ಆಯಿತು. ಎ ಬಿಯನ್ನು ಬೇಸ್ ಅಂತ ತೊಗೊಂಡ್ರೆ ಇದು ಹೈಟ್ ಆಗುತ್ತೆ. ಯಾವುದನ್ನು ಬೇಕಾದರೂ ನಾವು ಡ್ರಾ ಮಾಡ್ಬೋದು ಇನ್ ಎನಿ ಟ್ರಯಾಂಗಲ್ಸ್. ದೆನ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಈಸ್ ಆಲ್ವೇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ. ಇದು ಗೊತ್ತಿದೆ ನಮಗೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂತ ಇನ್ ಜಾಮೆಟ್ರಿಕಲ್ ಫಿಗರ್ನಲ್ಲಿ. ಸಪೋಸ್ ಇದೇನಾದರೂ ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ ಆಗಿದ್ದಾಗ ವಾಟ್ ಇಸ್ ದ ಏರಿಯಾ? ಏರಿಯಾ ಈಸ್ √3 ಡಿವೈಡೆಡ್ ಬೈ 4 ಇಂಟು ಐದರ್ ಎ ಬಿ ಇರ್ಬೋದು ಅಥವಾ ಬಿ ಸಿ ಇರ್ಬೋದು ಅಥವಾ ಸಿ ಎ ಹೋಲ್ ಸ್ಕ್ವೇರ್ ಅಂತ ಹೇಳ್ತಾರೆ. ಇವೆಲ್ಲ ರಿಸಲ್ಟ್ ನಿಮಗೆ ಪ್ರೂವ್ ಮಾಡಿದಿರಿ, ನೆನಪಿರಬೇಕು. ಏರಿಯಾ ಆಫ್ ಎ ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ಸ್ √3 ಬೈ 4 ಇಂಟು ಸೈಡ್ ಸ್ಕ್ವೇರ್. ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಎ, ಯಾವುದನ್ನು ಬೇಕಾದರೂ ತಗೊಳ್ಳಿ. ಇನ್ ಜನರಲ್ ರಿಸಲ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಕ್ಲಿಯರ್? ಇದು ಟ್ರಯಾಂಗಲಲ್ಲಿ ಬರುವಂಥ ಪಾರ್ಟ್ಸ್. ಹಾಗೆ ನಾವು ಟ್ರಯಾಂಗಲ್ಸನ್ನು ತಗೊಂಡಾಗ ಇಲ್ಲೊಂದು ಟ್ರಯಾಂಗಲ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಇಲ್ಲೊಂದು ಸೈಡ್ಸ್ ಇದೆ ಅಂತ ಹೇಳ್ತೀವಿ, ಒಂದು ಲೈನ್ ಇದೆ. ಇದನ್ನು 2 ಪಾರ್ಟ್ಸ್ ಆಗಿ ಪರ್ಪ್ಯಾಂಡಿಕ್ಯುಲರ್ ಆಗಿ ಡಿವೈಡ್ ಮಾಡುವಂಥ ಲೈನಿಗೆ ಪರ್ಪ್ಯಾಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತಾರೆ. ಇದು ಒಂದು ಲೈನು ಪರ್ಪ್ಯಾಂಡಿಕ್ಯುಲರ್ ಆಗಿ ಎಕ್ಸಾಕ್ಟ್ ಆಗಿ ಇದು ಲೈನು ಸೆಗ್ಮೆಂಟು ಎ ಬಿ, ಇದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಪರ್ಪ್ಯಾಂಡಿಕ್ಯುಲರ್ ಬೈಸೆಕ್ಟರ್. ಇದನ್ನು ಪರ್ಪ್ಯಾಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತಾರೆ. ಪರ್ಪ್ಯಾಂಡಿಕ್ಯುಲರ್ ಬೈಸೆಕ್ಟ್ ಮೀನ್ಸ್ ಬೈಸೆಕ್ಟ್ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಹೀಗೆಲ್ಲ ಪಾರ್ಟಾಗಿ ಡಿವೈಡ್ ಮಾಡೋದಲ್ಲ, ಎಕ್ಸಾಕ್ಟ್ ಆಗಿ ಪರ್ಪ್ಯಾಂಡಿಕ್ಯುಲರ್ ಆಗಿ ಡಿವೈಡ್ ಮಾಡೋದು. ಇದು ಪರ್ಪ್ಯಾಂಡಿಕ್ಯುಲರ್ ಬೈಸೆಕ್ಟರ್. ಇದೊಂದು ಸೈಡ್ ಅಂದರೆ ಸೈಡ್ ಬೈಸೆಕ್ಟರ್ ಅಂತೀವಿ. ಪರ್ಪ್ಯಾಂಡಿಕ್ಯುಲರ್ ಬೈಸೆಕ್ಟರು, ಇದು ಸೈಡ್ ಅಂತ ಹೇಳಿದರೆ ಸೈಡ್ ಬೈಸೆಕ್ಟರ್ಸ್. ಹಾಗೆ ಇಲ್ಲೊಂದು ಆ್ಯಂಗಲ್ ಇದೆ ಅಂತ ತಿಳ್ಕೊಳ್ಳಿ, ಎ ಒ ಬಿ ಆ್ಯಂಗಲ್ ಥೀಟಾ ಇದೆ, 60 ಡಿಗ್ರಿ ಇದೆ. 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋದು. ಇದೊಂದು ಪಾರ್ಟು ಇದೊಂದು ಪಾರ್ಟು ಎಕ್ಸಾಕ್ಟ್ ಆಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀರಿ. ಇದನ್ನು ಆ್ಯಂಗಲ್ ಬೈಸೆಕ್ಟರ್ ಅಂತ ಕರೀತಾರೆ. ಆ್ಯಂಗಲ್ ಬೈಸೆಕ್ಟರ್, ಪರ್ಪ್ಯಾಂಡಿಕ್ಯುಲರ್ ಬೈಸೆಕ್ಟರ್, ಸೈಡ್ ಬೈಸೆಕ್ಟರ್, ಆ್ಯಂಗಲ್ ಬೈಸೆಕ್ಟರ್ ಅಂತ ಬರುತ್ತೆ. ಇಟ್ಸ್ ಕ್ಲಿಯರ್? ಇನ್ನು ಟ್ರಯಾಂಗಲಲ್ಲಿ ನಾವು ತಗೊಂಡಾಗ ಈ ವರ್ಡ್ಸ್ ಎಲ್ಲ ಗೊತ್ತಿರಲಿ ನಿಮಗೆ. ಇನ್ ಎನಿ ಟ್ರಯಾಂಗಲ್ಸ್, ನಾವು ಟ್ರಯಾಂಗಲಲ್ಲಿ ತೊಗೊಂಡಾಗ ಏನು ಬರುತ್ತೆ? ಇದು ಒಂದು ಟ್ರಯಾಂಗಲ್ಸ್, ಐದರ್ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಸ್, ಆಬ್ಟ್ಯೂಸ್ ಆರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್, ಎನಿ ಟ್ರಯಾಂಗಲ್ಸ್. ಎ ಬಿ ಸಿ ಇಸ್ ಎ ಟ್ರಯಾಂಗಲ್. ಸಪೋಸ್ ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ ಇದೆ ಅಂತ ಹೇಳಿದರೆ, ಇದರ ಅಪೋಸಿಟ್ ವರ್ಟೆಕ್ಸಿಂದ ಇದನ್ನು ಜಾಯಿನ್ ಮಾಡಿದರೆ ಇಟ್ ಇಸ್ ನಾಟ್ 90 ಡಿಗ್ರಿ. ಇಟ್ ಈಸ್ 90 ಯಾವಾಗ ಎಕ್ಯುಲ್ಯಾಟ್ರಲ್ ಬಂದಾಗ, ಅದಾದಮೇಲೆ ಹೇಳ್ತೀನಿ. ಇದನ್ನು ಮೀಡಿಯನ್ ಅಂತ ಕರೀತಾರೆ. ಮೀಡಿಯನ್ ಲೈನ್ ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ದಿ ಸೈಡ್ ಎ ಬಿ, ಸಿ ಇಸ್ ದ ವರ್ಟ್ಯಾಕ್ಸ್, ಅಪೋಸಿಟ್ ವರ್ಟ್ಯಾಕ್ಸ್ ಈ ಸೈಡಿಗೆ. ಇಲ್ಲಿಂದ ಈ ಲೈನನ್ನು ಜಾಯಿನ್ ಮಾಡ್ತೀವಿ ಈ 2 ಪಾಯಿಂಟ್ ಇಟ್ಕೊಂಡು. ಹಾಗೆ ಸಪೋಸ್ ಇ ಇಸ್ ದ ಮಿಡ್ ಪಾಯಿಂಟ್ ಆಫ್, ಇದರ ಮಿಡ್ ಪಾಯಿಂಟ್ ಆಗಿರಬೇಕು ಆಫ್ ಬಿ ಸಿ ಜಾಯ್ನಿಂಗ್ ಎ ಇ, ಇಟ್ ಈಸ್ ಆಲ್ಸೋ ಮೀಡಿಯನ್. ಇದನ್ನು ಮೀಡಿಯನ್ ಅಂತಲೇ ಕರೆಯೋದು. ಹಾಗೆ ಎಫ್ ಈಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ ಜಾಯ್ನಿಂಗ್ ಬಿ ಎಫ್, ಆಗ ಇದನ್ನು ಮೀಡಿಯನ್ ಅಂತಲೇ ಕರೀತಾರೆ. ಒಂದು ಟ್ರಯಾಂಗಲಿಗೆ ಎಷ್ಟು ಮೀಡಿಯನನ್ನು ಡ್ರಾ ಮಾಡ್ಬೋದು? 3 ಮೀಡಿಯನ್ಸನ್ನು ನಾವು ಡ್ರಾ ಮಾಡ್ಬೋದು. ಮೀಡಿಯನ್ಸ್ ಎ ಇ ಇರ್ಬೋದು, ಬಿ ಎಫ್ ಇರ್ಬೋದು, ಡಿ ಸಿ ಇರ್ಬೋದು. 3 ಮೀಡಿಯನ್ಸ್ ಅಂತ ಹೇಳ್ತೀವಿ. ಗೊತ್ತಿರಲಿ, ಈ 3 ಮೀಡಿಯನ್ಸ್ ಯಾವುದೇ ಟ್ರಯಾಂಗಲಲ್ಲಿ ತೊಗೊಂಡಾಗ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಲೀನಿಯರ್ ಕಾನ್ಕರೆಂಟ್ ಲೈನ್ಸ್ ಅಂತಲೇ ಹೇಳ್ತಾರೆ. ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದರೆ ಕಾನ್ಕರೆಂಟ್ ಲೈನ್, ಪಾಯಿಂಟ್ ಆಫ್ ಕಾನ್ಕರೆನ್ಸಿ ಅಂತಲೂ ಹೇಳ್ತಾರೆ.
ಪಾಯಿಂಟ್ ಆಫ್ ಕಾನ್ಕರೆನ್ಸಿ. ಈ ಪಾಯಿಂಟ್ ಆಫ್ ಕಾನ್ಕರೆನ್ಸಿ ಯಾವುದೇ ಲೈನ್ಸ್ ಇಂಟರ್ಸೆಕ್ಟ್ ಆಗಿದ್ದರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅನ್ನು ಪಾಯಿಂಟ್ ಆಫ್ ಕಾನ್ಕರೆನ್ಸ್ ಅಂತ. ಈ ಪಾಯಿಂಟನ್ನು ಸೆಂಟ್ರಾಯ್ಡ್ ಅಂತ, ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂತ ಕರೀತಾರೆ. ಇದನ್ನು ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ಸ್. ಪಾಯಿಂಟ್ ಆಫ್ ಕಾನ್ಕರೆನ್ಸ್ ಇದೆಯಲ್ಲ, ದಿಸ್ ಒನ್ ಈಸ್ ಕಾಲ್ಡ್ ದಿ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ಸ್. ಸೆಂಟ್ರಾಯ್ಡ್ ನೋಡಿದ್ದೀವಿ. ಹಾಗೆ ನಾವು ಟ್ರಯಾಂಗಲನ್ನು ತಗೊಂಡಾಗ ಇನ್ನೊಂದು ಟ್ರಯಾಂಗಲನ್ನು ಡ್ರಾ ಮಾಡೋಣ. triangles, suppose ABC is a triangle, any triangles. Here you draw D is midpoint of BC, opposite side in a midpoint to opposite vertex. Midpoint of any sides to opposite vertex ಅನ್ನು join ಮಾಡಿದರೆ this is called median ಅಂತ ಹೇಳ್ತೀವಿ. It is clear? Median how to draw? Joining midpoint of the any side to opposite vertex. Here suppose here draw perpendicular or height ಅಂತ ಹೇಳ್ತೀವಿ. Any vertex to opposite sides ಗೆ perpendicular ಎಳೆದಾಗ draw CD is perpendicular to BC. C is opposite vertex of side AP. Draw the perpendicular from opposite vertex. Here also AE is perpendicular to BC. BF is perpendicular to AC. These are called yavudanna CD is altitude or height. This B is called altitude or this one is called the altitude antivi. Altitude means is height. Height means is perpendicular vertex to opposite side. It is called the altitude or height. Here also 3 altitudes are concurrent. Concurrent means ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ. 3 ಲೈನು, ಇದು 3 ಲೈನು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಪಾಯಿಂಟ್ ಆಫ್ ಕಾನ್ಕರೆನ್ಸಿ. ಇದನ್ನ ಪಾಯಿಂಟ್ ಆಫ್ ಕಾನ್ಕರೆನ್ಸಿ ಅಂತ ಕರಿತೀವಿ. ಈ ಪಾಯಿಂಟ್ ಅನ್ನು ಈ ಟ್ರಯಾಂಗಲ್ ಅಲ್ಲಿ ಆರ್ಥೋ ಸೆಂಟರ್ ಅಂತ ಕರಿತೀವಿ. ಇದನ್ನ ಸೆಂಟ್ರಾಯ್ಡ್, ಆರ್ಥೋ ಸೆಂಟರ್. ಇದನ್ನ ಆರ್ಥೋ ಸೆಂಟರ್ ನೀವು ಡ್ರಾ ಮಾಡಿದ್ರಿ ಹೈಸ್ಕೂಲ್ ಅಲ್ಲಿ ಅಲ್ವಾ? ಹೇಗೆ? ಸಪೋಸ್ ಹಿಯರ್ ಡ್ರಾ ದಿ ಸರ್ಕಲ್ ಇನ್ಸೈಡ್ ದಿ ಟ್ರಯಾಂಗಲ್ಸ್. ಇದು 3 ಸೈಡನ್ನು ಟಚ್ ಮಾಡುತ್ತೆ ಅಂತ. ದೀಸ್ 3 ಸೈಡ್ಸ್ ಆರ್ ಟ್ಯಾಂಜೆಂಟ್ಸ್ ಆಗಿರುತ್ತೆ. ದಿಸ್ ಒನ್ ಈಸ್ ಆರ್ಥೋ ಸರ್ಕಲ್ ಅಂತ ಹೇಳ್ತೀವಿ. ಅದರ ಸೆಂಟರನ್ನೇ ಆರ್ಥೋ ಸೆಂಟರ್. ಇಸ್ ಕ್ಲಿಯರ್? ಇದು ಆರ್ಥೋ ಸೆಂಟರ್. ಹಾಗೆ ಒಂದು ABC is any triangle. A, B and C ಅನ್ನೋದು any triangles. ಬೈಸೆಕ್ಟರ್, ಸೈಡ್ ಬೈಸೆಕ್ಟರ್ ಅನ್ನು ನಾವು ಡ್ರಾ ಮಾಡಿದರೆ ಏನಾಗಿರಬೇಕು? ಡಿವೈಡೆಡ್ ಇಂಟು 2 equal parts ಪರ್ಪ್ಯಾಂಡಿಕ್ಯುಲರ್ ಆಗಿ ಇಂಟರ್ಸೆಕ್ಟ್ ಮಾಡಿದಾಗ ದಿಸ್ ಒನ್ ಈಸ್ ಪರ್ಪ್ಯಾಂಡಿಕ್ಯುಲರ್ ಸೈಡ್ ಬೈಸೆಕ್ಟರ್ಸ್ SD ಅಂತ ಹೇಳ್ಬೋದು. ಇದು ಅಷ್ಟೇ ಪರ್ಪ್ಯಾಂಡಿಕ್ಯುಲರ್ ಆಗಿರುತ್ತೆ. SE ಸೈಡ್ ಬೈಸೆಕ್ಟರ್ ಆಫ್ BC, ಪರ್ಪ್ಯಾಂಡಿಕ್ಯುಲರ್ ಆ್ಯಂಡ್ ಡಿವೈಡೆಡ್ ಇಂಟು 2 equal parts. ಹಾಗೆ ದಿಸ್ ಒನ್ ಈಸ್ ನಾಟ್ ಇಂಟರ್ಸೆಕ್ಟಿಂಗ್ ಆರ್ ಟಚ್ ದಿ ವರ್ಟೆಕ್ಸ್ C. ಹಾಗೆ ಸಪೋಸ್ SF ಡಿವೈಡೆಡ್ ಇಂಟು 2 parts. Here these 3 side bisectors are concurrent. The point of concurrency is said to be circumcenter ಅಂತ. Circumcenter of a triangles ABC ಅಂತ. ನೀವು ಹೈಸ್ಕೂಲಲ್ಲಿ ಡ್ರಾ ಮಾಡಿದ್ರಿ ಅಲ್ವಾ? ಇದನ್ನು ಸರ್ಕಮ್ಸೆಂಟ್ರನ್ನು ನೀವು ಫೈಂಡ್ ಔಟ್ ಮಾಡಿ ಕಂಪಾಸ್ ತಗೊಂಡು ತ್ರಿಜ್ಯ ತಗೊಂಡು ನಾವು ಸರ್ಕಲನ್ನು ಡ್ರಾ ಮಾಡಿದರೆ ಈ ಸರ್ಕಲ್ಲು 3 ವರ್ಟೆಕ್ಸನ್ನು ಅದು ಟಚ್ ಆಗತ್ತೆ ಅಂತ. ಇಟ್ ಮೀನ್ಸ್ SA, SB, SC ಆರ್ ರೇಡಿಯಸ್ ಆಫ್ ದಿಸ್ ಸರ್ಕಲ್ ಅಂತ. ಸರ್ಕಲನ್ನು ಹೀಗೆ ಡ್ರಾ ಮಾಡ್ತೀರಿ. ದಿಸ್ ಸರ್ಕಲ್ ಈಸ್ ಸೆಡ್ ಟು ಬಿ ಎ ಸರ್ಕಲ್ ಆಫ್ ಎ ಟ್ರಯಾಂಗಲ್ ABC. ಅದರ ಸೆಂಟರನ್ನು ಸರ್ಕಮ್ಸೆಂಟರ್ ಅಂತೀವಿ, ರೇಡಿಯಸನ್ನು ರೇಡಿಯಸ್ ಅಂತ ಹೇಳ್ತೀವಿ. ಇದು ಆರ್ಥೋ ಸೆಂಟರ್, ಆರ್ಥೋ ಸರ್ಕಲ್. ಇದು ಸೆಂಟ್ರಾಯ್ಡ್ ಆಫ್ ಎ
triangles. These three centers are very, very important. Orthocenter ಅಲ್ಲ, these are very, very important. ಗೊತ್ತಿರಲಿ, ಆರ್ಥೋಸೆಂಟರ್, ಸೆಂಟ್ರಾಯ್ಡ್, ಸರ್ಕಮ್ಸೆಂಟರ್. ಇನ್ನೂ ಒಂದು ಸೆಂಟರ್ ಬರುತ್ತೆ, ನೀವು ಹೈಸ್ಕೂಲಲ್ಲಿ ಕಲಿತೀರಿ, ಇದು ಹೈಯರ್ ಕ್ಲಾಸಲ್ಲಿ ಕಲಿತೀವಿ. ಏನು, ಎ ಬಿ ಸಿ ಇಸ್ ಎನಿ ಟ್ರಯಾಂಗಲ್ ಇದ್ದರೆ ಆ್ಯಂಗಲ್ ಬೈಸೆಕ್ಟರ್ ಅಂತ ಹೇಳಿದ್ದೀನಿ ನಾನು. ಡಿವೈಡೆಡ್ ಇಂಟು ಆ್ಯಂಗಲ್ ಇಂಟು ಟೂ ಈಕ್ವಲ್ ಪಾರ್ಟ್ಸ್. ಎ ಅನ್ನುವಂಥ ಆ್ಯಂಗಲನ್ನು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋದು. 60 ಇದ್ದರೆ 30 30, 50 ಇದ್ದರೆ 25 25. ಹಾಗೆ ಆ್ಯಂಗಲ್ ಬಿ ಅನ್ನು ಡಿವೈಡ್ ಮಾಡೋದು, ಆ್ಯಂಗಲ್ ಸಿ ಅನ್ನು ಡಿವೈಡ್ ಮಾಡೋದು. ಬಟ್ ಇನ್ ಆಲ್ ಟ್ರಯಾಂಗಲ್ಸ್ ಆ್ಯಂಗಲ್ ಬೈಸೆಕ್ಟರ್ ಆರ್ ನಾಟ್ ಕಾನ್ಕರೆಂಟ್ ಲೈನ್ಸ್. ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಲ್ಲ, ಎರಡೆರಡು ಪಾಯಿಂಟು ಇಂಟರ್ಸೆಕ್ಟ್ ಆಗ್ಬೋದು. ಕರೆಕ್ಟ್. ಇಲ್ಲೇನಾದರೂ ಇಂಟರ್ಸೆಕ್ಟ್ ಆದರೆ ಇಲ್ಲೇನು ಸಿಗತ್ತೆ, ಇದನ್ನು ಇನ್ ಸೆಂಟರ್ ಅಂತ ಕರೀತಾರೆ. ಇನ್ ಸೆಂಟರ್ ಆಫ್ ಎ ಟ್ರಯಾಂಗಲ್ ಅಂತ. ಇನ್ ಸೆಂಟರ್ಸ್ ಆ್ಯಂಗಲ್ ಬೈಸೆಕ್ಟರ್ ಸೇರುವಂಥ ಬಿಂದು. ಈ 4 ಸೆಂಟರ್ಸು ಒಂದೇ ಆಗಿರುತ್ತೆ, ಓನ್ಲಿ ಒನ್ ಟ್ರಯಾಂಗಲಲ್ಲಿ. ಅದು ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ಸ್. ಟ್ರಯಾಂಗಲ್ ಇದ್ದರೆ ಆ ಎಲ್ಲ ಬಿಂದು ಸೈಡ್ ಬೈಸೆಕ್ಟ್ರು, ಆ್ಯಂಗಲ್ ಬೈಸೆಕ್ಟ್ರು, ಯಾವುದು ಮೀಡಿಯನ್ಸು, ಹಾಗೆ ಇನ್ ಸೆಂಟರ್ಸ್, ಆ್ಯಂಗಲ್ ಬೈಸೆಕ್ಟ್, ಸೈಡ್ ಬೈಸೆಕ್ಟ್ ಇರ್ಬೋದು, ಹೈಟ್ ಇರ್ಬೋದು, ಮೀಡಿಯನ್ ಇರ್ಬೋದು, ಇವೆಲ್ಲ ಒಂದೇ ಅಂತ ಹೇಳ್ಬೋದು. ಆಗ ಆಲ್ ದ ಸೆಂಟರ್ಸ್ ಆರ್ ಕೋಇನ್ಸೈಡ್ಸ್ ಓನ್ಲಿ ಇನ್ ಕೇಸ್ ಆಫ್ ಇಕ್ಯುಲ್ಯಾಟ್ರಲ್ ಟ್ರಯಾಂಗಲ್ಸ್. ಇದು ನಮಗೆ ಟ್ರಯಾಂಗಲ್ ಬಗ್ಗೆ ಗೊತ್ತಿರಬೇಕಾದಂಥ ಪಾಯಿಂಟ್ಸು. ನಾನು ಇನ್ನೊಂದು ಹೇಳಲಿಕ್ಕಿದೆ, ದಿಸ್ 2 ಲೈನ್ಸ್ ಆರ್ ಇಂಟರ್ಸೆಕ್ಟ್ ಆದಂಥ ಪಾಯಿಂಟಿಗೆ ನಾವು ವರ್ಟೆಕ್ಸ್ ಅಂತ ಕರಿತೀವಿ ಅಲ್ವಾ. ಇನ್ ಟ್ರಯಾಂಗಲ್ಸ್ ಎ ಬಿ ಸಿ ಅಂದಾಗ ದಿಸ್ ಎ ಬಿ ಸಿ ಆರ್ ಕಾಲ್ಡ್ ದಿ ವರ್ಟೈಸಸ್ ಆಫ್ ಎ ಟ್ರಯಾಂಗಲ್ಸ್. ಎ ಬಿ ಸಿ ಆರ್ ಕಾಲ್ಡ್ ವರ್ಟೈಸಸ್ ಆಫ್ ಎ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಇದೆಲ್ಲ ವರ್ಟೆಕ್ಸ್ ಅನ್ನೋದು ಗೊತ್ತಿರಲಿ ನಿಮಗೆ. ಇಟ್ಸ್ ಕ್ಲಿಯರ್. ಮುಂದಿನ ವಿಡಿಯೋದಲ್ಲಿ ನಾವು ಕ್ವಾಡ್ರಿಲ್ಯಾಟ್ರಲ್ ಬಗ್ಗೆ, ಇಟ್ ಮೀನ್ಸ್ ಪಾಲಿಗಾನ್ ಬಗ್ಗೆ, ಹಾಗೆ ಸರ್ಕಲ್ ಬಗ್ಗೆ ತಿಳ್ಕೊಂಡು ಟ್ರಿಗ್ನೋಮೆಟ್ರಿಯ ಬೇಸಿಕ್ ರಿಸಲ್ಟನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.